ನಮಸ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಸಂಖ್ಯೆಗಳಿಂದ ಭವಿಷ್ಯ ತಿಳಿಯಬಹುದು. ನಿಮ್ಮ ಜನ್ಮ ಸಂಖ್ಯೆ ಅನ್ವಯ ನಿಮ್ಮ ಭವಿಷ್ಯ, ನಿಮ್ಮ ದೌರ್ಬಲ್ಯ, ನಿಮ್ಮ ಮಿತ್ರರು ಯಾರು, ಶತ್ರುಗಳು ಯಾರು, ನಿಮಗೆ ಅದೃಷ್ಟ ತರುವ ದಿನಾಂಕ ಮತ್ತು ವಾರಗಳನ್ನು ತಿಳಿಯಬಹುದು. ಹಾಗೆ ನಿಮ್ಮ ಅದೃಷ್ಟ ತರುವ ಬಣ್ಣಗಳು ಯಾವುವು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳಬಹುದು. ನಿಮ್ಮ ಜನನದ ತಾರೀಖಿನಿಂದ ಭವಿಷ್ಯ ನಿರ್ಧಾರವಾಗುತ್ತದೆ ಎಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ಗಣಿತ ಯಾವತ್ತೂ ಸುಳ್ಳಾಗೋದಿಲ್ಲ ಎನ್ನುವುದು ಹಿಂದಿನಿಂದ ಬಂದಿರುವಂಥದ್ದು. ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ತಿಳಿಯುವ ಮುಂಚೆ ಅವನ ಜನನ ತಾರೀಕು ಮುಖ್ಯವಾಗುತ್ತದೆ. ಹುಟ್ಟಿದ ದಿನಾಂಕ ಅತಿ ಮಹತ್ವದ್ದು. ಹುಟ್ಟು ಹಬ್ಬ ಆಚರಿಸುವಾಗಲೂ ಜನ್ಮ ದಿನಾಂಕ ಅಗತ್ಯ. ಯಾವುದೇ ಒಬ್ಬ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಆಚರಿಸುವಾಗಲೂ ಆ ವ್ಯಕ್ತಿಯ ಜನನ ದಿನಾಂಕವನ್ನು ಗುರುತಿಸಿ ಆಚರಿಸುವುದನ್ನು ನಾವು ನೋಡಿದ್ದೇವೆ. ಈಗ ನಿಮ್ಮ ಜನನ ತಾರೀಕಿನ ಮೂಲಕ ನಿಮ್ಮ ಗುಣ ನಡತೆಗಳನ್ನು ತಿಳಿದುಕೊಳ್ಳೋಣ. ಪ್ರತಿ ಸಂಖ್ಯೆಗೂ ಮಹತ್ವವಿದೆ. ಅದರಂತೆ ಆ ದಿನ ಜನಿಸಿದರ ಈಗ ಒಂದೊಂದು ದಿನಾಂಕದ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ. ಜನ್ಮ ದಿನಾಂಕ 1 ಆಗಿದ್ದರೆ ನೀವು ಶೀಘ್ರ ಕೋಪಿಗಳು, ಸ್ವತಂತ್ರವಾಗಿರಲು ಅಪೇಕ್ಷೆ ಪಡುವವರು ಆಗಿದ್ದೀರಿ. ಯಾರಿಗೂ ತಲೆ ಭಾಗದ ನೀವು ಪರರಿಗೆ ಉಪಕಾರ ಮಾಡುವುದರಲ್ಲಿ ಉತ್ಸಾಹ ತೋರುವಿರಿ. ವಿವೇಕದಿಂದ ವರ್ತಿಸುವ ನೀವು ಯಾವುದೇ ಕೆಲಸ ಮಾಡುವಾಗಲೂ ನಿಧಾನವಾಗಿ ಆಲೋಚಿಸುತ್ತೀರಿ. ಬಾಹ್ಯ ಪ್ರಪಂಚಕ್ಕೆ ನೀವು ವಿಚಿತ್ರ ರೀತಿಯ ವ್ಯಕ್ತಿ. ನಿಮ್ಮಲ್ಲಿ ಅನೇಕ ಕಲಾ ಪ್ರತಿಭೆಗಳಿವೆ. ಅವನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿ. ಆಗ ಮಾತ್ರ ನಿಮ್ಮ ಬಾಳು ಯಶಸ್ವಿ ಆಗಬಲ್ಲದು. ನಿಮಗೆ ದೃಷ್ಟಿದೋಷದ ಸಾಧ್ಯತೆ ಹೆಚ್ಚು. ಈಗ ದೌರ್ಬಲ್ಯದ ಬಗ್ಗೆ ನೋಡೋಣ ಗೆಳೆಯರೆ. ಸ್ವಭಾವತಃ ಈ ದಿನಾಂಕದಲ್ಲಿ ಜನಿಸಿದವರು ತುಂಬ ಒಳ್ಳೆಯವರು. ಆದರೆ ಜನರ ಜೊತೆ ಹೊಂದಿಕೊಂಡು ಬಾಳುವುದರಲ್ಲಿ ಬಲಹೀನರು. ಅವರ ಸುತ್ತಮುತ್ತಲಿನ ಜನರು ಅವರ ಸ್ವಭಾವವನ್ನು ಅರಿತುಕೊಂಡು ಸಹಕರಿಸಿದರೆ ಉತ್ತಮ ವ್ಯಕ್ತಿಗಳಾಗಿ ಬಾಳುವುದರಲ್ಲಿ ಸಂದೇಹವಿಲ್ಲ. ಅದೇ ರೀತಿ ಮಿತ್ರರು ಯಾರ್ಯಾರಾಗ್ತಾರೆ ನಿಮಗೆ ಎನ್ನುವುದನ್ನು ನೋಡುವುದಾದರೆ, 1ನೇ ತಾರೀಕಿನಲ್ಲಿ 10, 19, 28 ದಿನಾಂಕದಲ್ಲಿ ಜನಿಸಿದವರ ಜೊತೆ ಮಿತ್ರರಂತೆ ಹೊಂದಿಕೊಂಡು ಬಾಳಬಲ್ಲರು. ಅದೇ ರೀತಿ ಈ ಮುಂದೆ ಹೇಳುವ ದಿನಾಂಕದಲ್ಲಿ ಜನಿಸಿರುವವರು ಶತ್ರುಗಳು ಆಗುವ ಸಂಭವ ಹೆಚ್ಚಿರುತ್ತದೆ ಗೆಳೆಯರೆ. 2, 11, 20, 29, 6, 15, 24, 7, 16 ಮತ್ತು 25 ಅದೃಷ್ಟದ ದಿನಾಂಕ ಮತ್ತು ದಿನಗಳನ್ನು ನಾವು ನೋಡುವುದಾದರೆ 1, 10, 19, 28 ಶುಭವನ್ನ, ಶ್ರೇಯಸ್ಸನ್ನು ತಂದುಕೊಡುವುದು. ಭಾನುವಾರ ಮತ್ತು ಸೋಮವಾರ ಅದೃಷ್ಟ ತಂದುಕೊಡುವ ದಿನಗಳು ನಿಮಗೆ ಆಗಿರುತ್ತವೆ. ನಿಮಗೆ ಅದೃಷ್ಟದ ಬಣ್ಣಗಳು ತಿಳಿ ಹಳದಿ, ಹಳದಿ, ಚಿನ್ನದ ಬಣ್ಣಗಳು. ಮುಂದಿನ ದಿನಾಂಕ ಜನ್ಮ ದಿನಾಂಕ 2 ಆಗಿದ್ದರೆ ನೀವು ಏನೇ ಕೆಲಸ ಮಾಡುವಾಗಲೂ ಭಯಪಡುತ್ತೀರಿ. ಸ್ನೇಹಿತರನ್ನು ಮೆಚ್ಚಿಸುವ ಗುಣ ನಿಮ್ಮಲ್ಲಿದೆ. ಆದರೆ ಸ್ನೇಹಿತರೇ ನಿಮಗೆ ಹಿಂದಿನಿಂದ ಮೋಸ ಮಾಡಬಹುದು. ಎಚ್ಚರ. ನೀವು ಪರರ ಸಂಗ ಬಯಸುವವರು, ರಸಿಕರು.
ನಾಟಕ ಸಿನಿಮಾಗಳಲ್ಲಿ ಅಭಿನಯಿಸುವ ಆಸೆ, ಗಂಭೀರ ಘನತೆ, ಗೌರವದಿಂದ ಬಾಳುವ ನಡೆಸುವ ನೀವು ಎಲ್ಲರಿಗೂ ಬೇಕು. ನೀವು ಅಜಾತ ಶತ್ರು ಎನ್ನಬಹುದು. ಹೊರನಾಡಿನಲ್ಲಿ ಬಾಳುವ ಆಸೆ ನಿಮ್ಮದು. ದೌರ್ಬಲ್ಯಗಳು ಈ ದಿನಾಂಕದಲ್ಲಿ ಜನಿಸಿದವರು ಪ್ರತಿಭೆ, ಕಲ್ಪನಾ ಶಕ್ತಿ ಇದ್ದರೂ ವ್ಯವಹಾರ ಜ್ಞಾನ ಕಡಿಮೆ, ಮಾನಸಿಕವಾಗಿ ಕುಗ್ಗಿ ಕೀಳರಿಮೆ ಬೆಳೆಸಿಕೊಂಡು ತಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಯಾವ ಕೆಲಸದಲ್ಲೂ ಮುನ್ನುಗ್ಗಿ ಜಯವನ್ನು ಸಾಧಿಸಲಾರರು. ಎಲ್ಲವೂ ಸುಮುಖವಾಗಿದ್ದರೂ ಕೆಲಸ ಸಾಧನೆಯಲ್ಲಿ ಹಿಂದುಳಿಯುವವರು, ಮೃದು ಸ್ವಭಾವ, ಬೇರೆಯವರ ಅಪಹಾಸ್ಯವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದವರು ಆಗಿರುತ್ತಾರೆ. ಹಾಗೆ ಮುಂದೆ ಹೇಳಿದ ದಿನಾಂಕದಲ್ಲಿ ಜನಿಸುವವರು ಮಿತ್ರರಾಗಬಹುದು. ಯಾವುದಂತ ನೋಡೋದಾದರೆ 7, 16, 25, 9, 18, 27 ದಿನಾಂಕದಲ್ಲಿ ಜನಿಸಿದವರು ಮಿತ್ರರಾಗಬಹುದು ನಿಮಗೆ. ಅದೇ ರೀತಿ ದಿನಾಂಕ 1, 10, 19, 28 ಈ ದಿನಾಂಕದಲ್ಲಿ ಜನಿಸಿದವರು ನಿಮಗೆ ಶತ್ರುಗಳಾಗಬಹುದು. ಮುಂದೆ ನೋಡೋದಾದರೆ ಅದೃಷ್ಟದ ದಿನಾಂಕ ಮತ್ತು ದಿನಗಳು ಯಾವುದಾಗಿರುತ್ತವೆ ನಿಮಗೆ ಅಂತ ನೋಡೋದಾದರೆ 2, 11, 19 ದಿನಾಂಕಗಳು ಶ್ರೇಯಸ್ಸು ತಂದುಕೊಡುತ್ತವೆ. ಅದೃಷ್ಟದ ದಿನಗಳು ಗುರುವಾರ ಮತ್ತು ಶುಕ್ರವಾರ. ನಿಮಗೆ ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ಬಿಳಿ ಆಗಿರುತ್ತವೆ. ಮುಂದಿನ ದಿನಾಂಕ 3. ಇವರು 3ನೇ ತಾರೀಕಿನಲ್ಲಿ ಜನಿಸಿದವರು ಸದಾ ಚಟುವಟಿಕೆಯಿಂದ ಉತ್ಸಾಹದಿಂದಿರುವ ನೀವು ಅನೇಕ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವಿರಿ. ಪರರ ಮಾತೆಂದರೆ ನಿಮಗೆ ವೇದವಾಕ್ಯ. ಯಾವಾಗಲೂ ನಿಮ್ಮನ್ನು ಹೊಗಳುವ ಜನ ನಿಮ್ಮ ಮುಂದೆ ಇರುತ್ತಾರೆ. ಹೊಗಳಿದರೆ ಅಟಕ್ಕೇರುವ ನೀವು ಸ್ನೇಹ ವಿಶ್ವಾಸಗಳಿಗೆ ಪ್ರಾಧಾನ್ಯತೆ ನೀಡುವಿರಿ. ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗುವ ನಿಮಗೆ ಮಾತೆಂದರೆ ನೀರು ಕುಡಿದಂತೆ ಸರಿ. ಆದರೆ ಕೆಲವೊಮ್ಮೆ ನಿಮ್ಮ ಹಠವೇ ಮಾರಕವಾದೀತು. ಈ ಬಗ್ಗೆ ಎಚ್ಚರ ವಹಿಸಿ. 3ನೇ ದಿನಾಂಕದಲ್ಲಿ ಜನಿಸಿರುವವರ ದೌರ್ಬಲ್ಯಗಳು. ಈ ದಿನಾಂಕದಲ್ಲಿ ಜನಿಸಿದವರು ನಿರಂಕುಶವಾದಿಗಳು, ಬೇರೆಯವರ ಮೇಲೆ ದಬ್ಬಾಳಿಕೆ ನಡೆಸುವವರು, ಒಳ್ಳೆಯವರಾದರೂ ಹೆಚ್ಚು ಜನ ಶತ್ರುಗಳನ್ನು ಸಂಪಾದಿಸಿಕೊಳ್ಳುವವರು, ತಮ್ಮ ಮಾತನ್ನು ಕೇಳದಿದ್ದರೆ ಬೇರೆಯವರನ್ನು ಶಿಕ್ಷಿಸಲು ಮುಂದಾಗುವವರು, ಅತಿಯಾದ ಉತ್ಸಾಹ ವಿಷಯವಾಗಿ ಪರಿಣಮಿಸಿ ಜೀವನದ ಪತನಕ್ಕೂ ಕಾರಣವಾಗುವುದು. ಈ ದಿನಾಂಕದಲ್ಲಿ ಜನಿಸುವವರ ಮಿತ್ರಗಳು ಯಾರ್ಯಾರಾಗ್ತಾರೆ ಅನ್ನೋದನ್ನು ನೋಡೋದಾದರೆ ದಿನಾಂಕ 3, 12, 21, 30, 5, 14, 23, 6, 15, 24 ದಿನಾಂಕಗಳಲ್ಲಿ ಜನಿಸಿದವರು ಈಗಾಗಲೇ ಹೇಳಿದ ದಿನಾಂಕಗಳಲ್ಲಿ ಜನಿಸಿದವರಿಗೆ ಮಿತ್ರರಾಗುವರು. ಅದೇ ರೀತಿ 4, 13, 31 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದೃಷ್ಟದ ದಿನಾಂಕ ಇವರಿಗೆ 3, 12, 21, 30 ದಿನಾಂಕಗಳು ಶ್ರೇಯಸ್ಸು, ಶುಭ ಫಲಗಳನ್ನು ತಂದುಕೊಡುತ್ತವೆ. ಅದೃಷ್ಟದ ದಿನಗಳು
ಮಂಗಳವಾರ, ಗುರುವಾರ, ಶುಕ್ರವಾರ. ಹಾಗೆ ಅದೃಷ್ಟದ ಬಣ್ಣಗಳು ನೀಲಿ ಮತ್ತು ಪಿಂಕ್. ಜನ್ಮ ದಿನಾಂಕ 4 ಆಗಿದ್ದರೆ ನೀವು ಯಾವಾಗಲೂ ಸಂತೋಷದಿಂದ ಕಾಲ ಕಳೆಯುವವರು. ಜೀವನ ನಡೆಸುವುದರಲ್ಲಿ ಒಂದು ಶಿಸ್ತನ್ನು ಪಾಲಿಸುವವರು. ಹೊಸ ಸಂಪ್ರದಾಯಗಳಿಗೆ ಬಗ್ಗದ ನಿಮಗೆ ಬೇಗ ಗೃಹಸ್ಥನಾಗಲು ಉತ್ಸಾಹ. ಹೆಂಡತಿ ಮಕ್ಕಳನ್ನು ಪ್ರೀತಿಸುವ ನಿಮಗೆ ಹಿಂದಿನಿಂದ ಬಂದಿರುವ ಆಚಾರ ಸಂಪ್ರದಾಯಗಳ ಮೇಲೆ ವಿಶ್ವಾಸ. ನಿಮ್ಮಲ್ಲಿ ಹಠ ಛಲ ಇರುತ್ತದೆ. ನಿಮ್ಮಲ್ಲಿ ಒಂದು ದೋಷವೆಂದರೆ ನಿಮ್ಮ ಮಾತೆ ಗೆಲ್ಲಬೇಕು. ಪರರು ವೃಥಾ ಕಲಹ ಮಾಡುವುದರ ಬಗ್ಗೆ ವಿರೋಧಿಸುತ್ತೀರಿ. ಒಟ್ಟಿನಲ್ಲಿ ನಿಮ್ಮದು ವಿಚಿತ್ರ ಸ್ವಭಾವ. ನಿಮ್ಮನ್ನು ಇತರರು ಬೇಗ ಅಪಾರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ದೌರ್ಬಲ್ಯಗಳ ಬಗ್ಗೆ ನೋಡುವುದಾದರೆ ಆತ್ಮವಿಶ್ವಾಸದ ಕೊರತೆ. ಖಿನ್ನತೆಯಿಂದ ಮೇಲೆ ಹೇಳಿರುವ ದಿನಾಂಕದಲ್ಲಿ ಜನಿಸಿರುವವರು ನರಳುತ್ತಾರೆ. ಅಂದರೆ 4ನೇ ತಾರೀಕು. ಬೇರೆಯವರು ಸೂಕ್ತ ಸಮಯದಲ್ಲಿ ದಾರಿ ತೋರಬೇಕು. ಇಂಥ ವ್ಯಕ್ತಿಗಳ ಜೊತೆ ಜೀವಿಸುವುದು ಸುಲಭದ ಕೆಲಸವಲ್ಲ. ಬೇರೆಯವರ ಬೆಂಬಲ, ಸಹನೆ ಇಂಥ ವ್ಯಕ್ತಿಗಳಿಗೆ ಶ್ರೀರಕ್ಷೆ. ಇವರಿಗೆ ಮಿತ್ರರು ಯಾವ ದಿನಾಂಕದಲ್ಲಿ ಆಗಿರ್ತಾರೆ ಅಂತ ನೋಡೋದಾದರೆ 1, 10, 19, 28, 4, 13, 22, 18, 17, 26ನೇ ದಿನಾಂಕದಲ್ಲಿ ಜನಿಸಿದವರು ಮಿತ್ರರಾಗಬಹುದು ನಿಮಗೆ. ಅದೇ ರೀತಿ ಶತ್ರುಗಳು ಯಾರಾಗ್ತಾರೆ ಅನ್ನೋದು ನೋಡೋದಾದರೆ 3ನೇ ದಿನಾಂಕದಲ್ಲಿ 12, 21, 30 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗಬಹುದು. ಅದೃಷ್ಟದ ದಿನಾಂಕಗಳು ಮತ್ತು ದಿನಗಳು ಯಾವುದಂತ ನೋಡೋದಾದರೆ 4ನೇ ತಾರೀಕು, 13, 22, 31 ದಿನಾಂಕಗಳು ಶುಭ ಫಲವನ್ನು ನೀಡುತ್ತವೆ. ಶನಿವಾರ, ಭಾನುವಾರ, ಸೋಮವಾರ ಅದೃಷ್ಟದ ದಿನಗಳು ನಿಮಗೆ ಆಗಿರುತ್ತವೆ. ನಿಮಗೆ ಅದೃಷ್ಟದ ಬಣ್ಣಗಳು ಬಿಳಿ ಮತ್ತು ತಿಳಿ ನೀಲಿ ಆಗಿರುತ್ತವೆ. ಇವು ಜನ್ಮ ದಿನಾಂಕ 4 ಆಗಿದ್ದರೆ ಈ ಮಾಹಿತಿ ನಿಮಗೆ. ಜನ್ಮ ದಿನಾಂಕ 5 ಆಗಿದ್ದರೆ ಇವರು ಸೋಮಾರಿತನವನ್ನು ವಿರೋಧಿಸುವ ಗುಣವುಳ್ಳ ನಿಮಗೆ ಏನಾದರೊಂದು ಕೆಲಸ ಮಾಡಲು ಆತುರ ಉತ್ಸಾಹವಿರುತ್ತದೆ. ದಾಸ್ಯಕ್ಕೆ ಪ್ರಾಧಾನ್ಯತೆ ಕೊಡುವ ನೀವು ಸ್ವಾರ್ಥಕ್ಕೆ ಎಡೆ ಮಾಡಿ ಕೊಡಲಾರಿರಿ. ಅನೇಕ ಗಣ್ಯ ವ್ಯಕ್ತಿಗಳೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವ ನಿಮಗೆ ದೇವರು, ಹಿರಿಯರೆಂದರೆ ಗೌರವ. ನೀವು ಹಣವನ್ನು ವ್ಯರ್ಥ ಮಾಡಲಾರಿರಿ. ನಿಮಗೆ ಸಮಾಜದಲ್ಲಿ ಘನತೆ, ಪುರಸ್ಕಾರ ಸಿಗುತ್ತದೆ. ನಿಮಗೆ ದೌರ್ಬಲ್ಯಗಳನ್ನು ನೋಡೋದಾದರೆ ಹಣದ ವ್ಯಾಮೋಹ ಅತಿಯಾಗಿರುತ್ತದೆ. ಹಣ ಇರುವವರೊಡನೆ ಮಾತ್ರ ಸ್ನೇಹದಿಂದ ಇರಬಲ್ಲರು ನೀವು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಹಣವೇ ನಿಮಗೆ ಜೀವನದ ಅತಿ ಮುಖ್ಯ ಭಾಗ. ಈ ದಿನಾಂಕದಲ್ಲಿ ಜನಿಸಿದವರು ತುಂಬ ರೂಪವಂತರಾಗಿರುವುದಿಲ್ಲ. ನಿಮಗೆ ಮಿತ್ರರು ಯಾರ್ಯಾರಾಗ್ತಾರೆ ಅನ್ನೋದು ನೋಡೋದಾದರೆ ದಿನಾಂಕ 5, 14, 23, 3, 12, 21, 30, 9, 27 ದಿನಾಂಕಗಳಲ್ಲಿ ಜನಿಸಿದವರು 5ನೇ ತಾರೀಕಿನಲ್ಲಿ ಜನಿಸಿದವರ ಮಿತ್ರರಾಗಲು ಸಾಧ್ಯತೆ ಇದೆ. ಅದೇ ರೀತಿ
2, 11, 20, 4, 13, 22, 31, 7, 16, 25 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಹೆಚ್ಚಾಗಿರುತ್ತದೆ. ಅದೃಷ್ಟದ ದಿನಾಂಕಗಳು 5, 14, 23 ದಿನಾಂಕಗಳು ಶುಭ ಫಲವನ್ನು ತಂದುಕೊಡುತ್ತವೆ ನಿಮಗೆ. ಅದೃಷ್ಟದ ದಿನಗಳು ಬುಧವಾರ ಮತ್ತು ಶುಕ್ರವಾರ ಶುಭ ದಿನಗಳಾಗಿರುತ್ತವೆ ನಿಮಗೆ. ಅದೃಷ್ಟದ ಬಣ್ಣ ಬಿಳಿ ಬಣ್ಣದಾಗಿರುತ್ತದೆ. ಇದು 5ನೇ ದಿನಾಂಕದಂದು ಜನಿಸಿದವರ ಸಂಖ್ಯಾಶಾಸ್ತ್ರದ ಮಾಹಿತಿ. ಜನ್ಮ ದಿನಾಂಕ 6 ಆಗಿದ್ದರೆ ಹೊರನೋಟಕ್ಕೆ ಅತ್ಯಂತ ಮೃದು ಸ್ವಭಾವದ ನೀವು ಶೀಘ್ರ ಕೋಪಿಗಳು. ಕೋಪ ಬಂದರೆ ಮಾಮೂಲಿನ ಸ್ಥಿತಿ ಬರಲು ಸ್ವಲ್ಪ ಸಮಯ ಬೇಕಾಗುವುದು. ಅನೇಕ ಜವಾಬ್ದಾರಿಯನ್ನು ತಲೆಯ ಮೇಲೆ ಹಾಕಿಕೊಳ್ಳುವ ನಿಮಗೆ ಸಂಸಾರದಲ್ಲಿ ಸುಖ ಸಿಗುವುದು. ಕೌಟುಂಬಿಕ ಸಂಬಂಧ ನಿಮಗೆ ಚೆನ್ನಾಗಿರುತ್ತದೆ. ನೆರೆಹೊರೆ ಸಂಬಂಧವು ನಿಮಗೆ ಚೆನ್ನಾಗಿದೆ. ಹತ್ತಿರದ ಸಂಬಂಧಗಳು ನಿಮ್ಮ ಸಹಾಯ ಪಡೆಯಲು ನಿಮ್ಮ ಗಂಟು ಬೀಳುತ್ತಾರೆ. ಹೊಗಳಿಕೆಗೆ ಮೈ ಮರೆಯದೆ ಜಾಗರೂಕರಾಗಿದ್ದರೆ ಒಳ್ಳೆಯದು. ನೀವು ಕಲಾಪ್ರೇಮಿಗಳು, ಪ್ರಕೃತಿ ಪ್ರಿಯರು ಆಗಿರುತ್ತೀರಿ. ನಿಮಗೆ ದೌರ್ಬಲ್ಯಗಳು. ಈ ದಿನಾಂಕದಲ್ಲಿ ಜನಿಸಿದ ವ್ಯಕ್ತಿಗಳು ತುಂಬ ಪ್ರಾಮಾಣಿಕ ವ್ಯಕ್ತಿಗಳು. ಹಾಗೆಯೇ ಒಂದು ಬಾರಿ ದ್ವೇಷಿಸಲು ಪ್ರಾರಂಭ ಮಾಡಿದರೆ ಎಂದಿಗೂ ದ್ವೇಷ ಕಡಿಮೆಯಾಗದು. ಇಂತಹ ಸ್ವಭಾವದಿಂದ ಜನರ ಕಣ್ಣಲ್ಲಿ ಕೆಟ್ಟವರಾಗುವರು. ಪ್ರೀತಿ ಮತ್ತು ದ್ವೇಷ ಎರಡನ್ನೂ ಅತಿಯಾಗಿ ಮಾಡುವವರು. ಇಂತಹ ಗುಣದಿಂದ ಜನರ ಕೋಪಕ್ಕೆ ಗುರಿಯಾಗುವರು. ಇವರಿಗೆ ಮಿತ್ರರು ಯಾರಂತ ನೋಡೋದಾದ್ರೆ 6, 15, 24, 7, 16, 25 ದಿನಾಂಕದಲ್ಲಿ ಜನಿಸಿದವರು 6ನೇ ದಿನಾಂಕದಲ್ಲಿ ಜನಿಸಿದವರಿಗೆ ಮಿತ್ರರಾಗಬಹುದು. ಅದೇ ರೀತಿ 1, 3, 10, 12, 19, 21, 28, 30 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ 6, 15, 24 ದಿನಾಂಕಗಳು ಶುಭ ಫಲವನ್ನು ತಂದುಕೊಡುತ್ತವೆ. ಮಂಗಳವಾರ, ಗುರುವಾರ, ಶುಕ್ರವಾರಗಳು ಅದೃಷ್ಟದ ದಿನಗಳು. ನಿಮಗೆ ಅದೃಷ್ಟದ ಬಣ್ಣಗಳು ಲೈಟ್ ಬ್ಲೂ ಮತ್ತು ರೋಸ್ ಪಿಂಕ್ ಆಗಿರುತ್ತದೆ. ಇದು 6ನೇ ದಿನಾಂಕದಲ್ಲಿ ಜನಿಸಿದವರ ಮಾಹಿತಿ. ದಿನಾಂಕ 7ರಲ್ಲಿ ಜನಿಸಿದವರು ನೀವು ಖಂಡಿತವಾದಿಗಳು, ಕಠಿಣ ಹೃದಯಿಗಳು, ಬುದ್ಧಿವಂತರು ಆಗಿದ್ದೀರಿ. ಅನ್ಯಾಯವೆಂದರೆ ನಿಮಗೆ ಸಹಿಸಲಾಗುವುದಿಲ್ಲ. ನೀವು ಭಾವನಾಜೀವಿಗಳು ಮತ್ತು ರಸಿಕರು. ಪರಸ್ತ್ರೀಯರನ್ನು ವಶೀಕರಿಸುವ ನಿಮ್ಮ ಗುಣಕ್ಕೆ, ನಿಮ್ಮ ಸ್ವಭಾವಕ್ಕೆ ಹಲವು ಹುಡುಗಿಯರು ಸುಲಭವಾಗಿ ಬುಟ್ಟಿಗೆ ಬೀಳುವರೆಂದರೆ ತಪ್ಪಾಗದು. ತೀರ್ಥಯಾತ್ರೆ, ಪ್ರವಾಸಗಳೆಂದರೆ ನಿಮಗೆ ಆಸಕ್ತಿ. ಒಟ್ಟಿನಲ್ಲಿ ನಿಮ್ಮದು ವಿಭಿನ್ನವಾದ ಗುಣ ಎಂದೇ ಹೇಳಬೇಕು. ದಿನಾಂಕ 7ರಲ್ಲಿ ಜನಿಸಿದವರ ದೌರ್ಬಲ್ಯಗಳು ಯಾವುದಂತ ನೋಡೋದಾದ್ರೆ ನೀವು ಮೇಲೆ ಹೇಳಿರುವ ದಿನಾಂಕಗಳಲ್ಲಿ ಜನಿಸಿರುವ ವ್ಯಕ್ತಿಗಳು ಪತನದ ಹಂಬಲಕ್ಕೆ ಸಿಲುಕಿ ಜೀವನವನ್ನ ನಾಶ ಮಾಡಿಕೊಳ್ಳುವರು. ಉತ್ತಮ ವ್ಯಕ್ತಿಗಳ ಸಾಂಗತ್ಯದಿಂದ ಮಾತ್ರ ಈ ವ್ಯಕ್ತಿಗಳು ಒಳ್ಳೆಯರಾಗುವರು. ಮನಸ್ಸಿನ ಮೇಲೆ ಬಹಳ ಬೇಗ ಹಿಡಿತ ಕಳೆದುಕೊಳ್ಳುವರು. ನಿಮಗೆ 7, 16, 25, 6, 15, 24, 2, 11, 29, 20 ದಿನಾಂಕಗಳಲ್ಲಿ ಜನಿಸಿದವರು 7ನೇ ತಾರೀಕಿನಲ್ಲಿ ಜನಿಸಿದವರಿಗೆ
ಮಿತ್ರರಾಗಿರುತ್ತಾರೆ. ಅದೇ ರೀತಿ 1, 10, 28, 3, 12, 21, 3, 14, 23, 5, 9, 18, 27 ದಿನಾಂಕಗಳಲ್ಲಿ ಜನಿಸಿದವರು ನಿಮಗೆ ಶತ್ರುಗಳಾಗಿರುವ ಸಂಭವ ಹೆಚ್ಚು. ಅದೃಷ್ಟದ ದಿನಾಂಕಗಳು 7, 16, 25 ಶುಭ ಫಲವನ್ನು ತಂದುಕೊಡುವ ಅದೃಷ್ಟದ ದಿನಾಂಕಗಳು. ಭಾನುವಾರ, ಸೋಮವಾರ ಅದೃಷ್ಟದ ದಿನಗಳು. ಹಾಗೆ ಅದೃಷ್ಟದ ಬಣ್ಣಗಳು ಯಾವುದಂತ ನೋಡೋದಾದರೆ ಹಸಿರು, ತಿಳಿ ಹಳದಿ, ಬಿಳಿ, ಪಿಂಕ್ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುವ ಬಣ್ಣಗಳೆಂದು ಪರಿಗಣಿಸಲಾಗಿದೆ. ಇದು 7ನೇ ತಾರೀಕಿನಲ್ಲಿ ದಿನಾಂಕದಲ್ಲಿ ಜನಿಸಿದವರ ಮಾಹಿತಿ. ಜನ್ಮ ದಿನಾಂಕ 8 ಆಗಿದ್ದರೆ ಜೀವನಕ್ಕೆ ಶರಣಾಗುವ ನಿಮಗೆ ಸುಖ ಭೋಗಗಳ ಬಯಕೆ ಅಧಿಕ. ಆಧ್ಯಾತ್ಮಿಕವೆಂದರೆ ಬಗ್ಗದು, ದೇವಭೂತಗಳೆಂದರೆ ನಂಬುವ ಜನ ನೀವಲ್ಲ. ಧೈರ್ಯವಂತರು, ಸಾಹಸ ಪ್ರಿಯರಾದ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ಗಟ್ಟಿಗರು. ನಿಮ್ಮ ಆರ್ಥಿಕ ಸ್ಥಿತಿಗಳು ಉತ್ತಮವಾಗಿದ್ದು ಹಣಕಾಸಿನ ವಿಚಾರದಲ್ಲಿ ನೀವು ಬಹಳ ಎಚ್ಚರ ವಹಿಸುತ್ತೀರಿ. ನೀವು ಹಣಕ್ಕೆ ಪರದಾಡುವುದಿಲ್ಲ. ತಾವು ಉದಾರಿಗಳು ಹೌದು. ಪರರಿಗೆ ಸಹಾಯ ಮಾಡುವಿರಿ. ಬಂಧುವರ್ಗದವರನ್ನು ವಿಶ್ವಾಸದಿಂದ ಕಾಣುವ ಮನೋಬುದ್ಧಿ ನಿಮ್ಮಲ್ಲಿದೆ. ಒಟ್ಟಿನಲ್ಲಿ ನೀವು ಕರುಣಾಮಯ ಹೃದಯಗಳು. ಮತ್ತು ನಿಮಗೆ ದೌರ್ಬಲ್ಯಗಳು ಹಣಕಾಸಿನ ವಿಷಯಗಳಲ್ಲಿ ಬಹಳ ಚುರುಕು. ಇದೇ ನಿಮಗೆ ದೌರ್ಬಲ್ಯ. ಬೇರೆಯವರನ್ನು ಬಹಳ ಬೇಗ ಆಕರ್ಷಿಸುವ ವ್ಯಕ್ತಿ ಹೊಂದಿರುವವರು, ಆದರೆ ಮಾನಸಿಕವಾಗಿ ಒಂಟಿತನ ಅನುಭವಿಸುತ್ತಾರೆ. ಇವರು ಹತಾಶರಾಗಿ ಬೇರೆಯವರನ್ನು ಕ್ರೂರವಾಗಿ ಹಿಂಸಿಸುವವರು, ಯಾವಾಗಲೂ ಅತಿರೇಕದ ವರ್ತನೆ ತೋರುವವರು. ಇದು ನಿಮ್ಮ ದೌರ್ಬಲ್ಯಗಳು. ಅದೇ ರೀತಿ ನಿಮಗೆ ಮಿತ್ರರು 1ನೇ ದಿನಾಂಕ 14, 8, 10, 13, 17, 19, 22, 26, 28, 31 ದಿನಾಂಕದಲ್ಲಿ ಜನಿಸಿದವರು ನಿಮಗೆ ಮಿತ್ರರಾಗಬಹುದು. ಅದೇ ರೀತಿ 2, 5, 6, 11, 14, 15, 20, 23, 24, 29 ದಿನಾಂಕಗಳಲ್ಲಿ ಜನಿಸಿದವರು ಈ 8ನೇ ದಿನಾಂಕದಲ್ಲಿ ಜನಿಸಿದವರಿಗೆ ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ 8, 17, 26 ದಿನಾಂಕಗಳು ಶುಭ ಫಲವನ್ನು ತಂದುಕೊಡುತ್ತವೆ. ಭಾನುವಾರ, ಸೋಮವಾರ, ಶನಿವಾರಗಳು ಅದೃಷ್ಟದ ದಿನವನ್ನು ಆಗಿ ಪರಿಗಣಿಸಬಹುದು. ಅದೃಷ್ಟದ ಬಣ್ಣಗಳು ಖಾಕಿ, ಕಪ್ಪು, ದಟ್ಟ ನೀಲಿ. ಇವು ನಿಮ್ಮ ಅದೃಷ್ಟದ ಬಣ್ಣಗಳು. ಇದು 8ನೇ ದಿನಾಂಕದಂದು ಜನಿಸಿದವರ ಮಾಹಿತಿ. ಜನ್ಮ ದಿನಾಂಕ 9 ಆಗಿದ್ದರೆ ಸ್ವಾತಂತ್ರ್ಯದಿಂದ ಬದುಕಲು ಆಸೆ ಪಡುವ ನಿಮಗೆ ಕೋಪ ಬಹುಬೇಗ ಬರುತ್ತದೆ. ಬೇರೊಬ್ಬರ ಮೇಲೆ ಅಧಿಕಾರ ಚಲಾಯಿಸಿ ನಿಮ್ಮ ಹಿರಿಮೆಯನ್ನು ತೋರಿಸಿಕೊಳ್ಳುತ್ತೀರಿ. ಕೆಲವೊಮ್ಮೆ ನೀವು ಅಜಾಗರೂಕತೆಯಿಂದ ನಡೆದುಕೊಳ್ಳುವುದೂ ಉಂಟು. ನಿಮಗೆ ತಂದೆ ತಾಯಿ, ಒಡ ಹುಟ್ಟಿದವರ ಮೇಲೆ ಪ್ರೀತಿ, ದಯೆ ಇದೆ. ಕೆಲವು ಸಂತರ, ಖ್ಯಾತ ವ್ಯಕ್ತಿಗಳ ಜನ್ಮ ದಿನಾಂಕ ನಿಮ್ಮದಾಗಿದೆ. ಕೆಲವರಿಗೆ ವಾಕ್ಶಕ್ತಿಯೂ ಇರುವ ಸಂಭವ ಹೆಚ್ಚು. 9ನೇ ದಿನಾಂಕದಲ್ಲಿ ಜನಿಸಿರುವ ವ್ಯಕ್ತಿಗಳ ದೌರ್ಬಲ್ಯಗಳು
ಈ ದಿನಾಂಕದಲ್ಲಿ ಜನಿಸಿದವರು ಬಹಳ ದಬ್ಬಾಳಿಕೆ ಸ್ವಭಾವವನ್ನು ಉಳ್ಳವರು. ಯಾರಾದರೂ ಮೆದುವಾಗಿರುವವರು ಸಿಕ್ಕರೆ ಚೆನ್ನಾಗಿ ದಬ್ಬಾಳಿಕೆ ನಡೆಸಿ ಮೂಲೆ ಗುಂಪು ಮಾಡುವವರು. ಆದರೆ ಶ್ರಮ ಪಡುವವರು, ಸ್ವಂತ ಶಕ್ತಿಯಿಂದ ಮೇಲೆ ಬರುವವರು. 9ನೇ ದಿನಾಂಕದಲ್ಲಿ ಜನಿಸಿದವರಿಗೆ 2, 3, 6, 9, 11, 12, 15, 21, 24, 27, 29, 30 ದಿನಾಂಕದಲ್ಲಿ ಜನಿಸಿದವರು ಮಿತ್ರರಾಗುವ ಸಾಧ್ಯತೆ ಹೆಚ್ಚು. ಅದೇ ರೀತಿ 7, 15, 27 ದಿನಾಂಕಗಳಲ್ಲಿ ಜನಿಸಿದವರು 9ನೇ ದಿನಾಂಕದಲ್ಲಿ ಜನಿಸಿದವರಿಗೆ ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ 9, 18, 27. ಮತ್ತೆ ಅದೃಷ್ಟದ ದಿನಗಳನ್ನು ಗುರುವಾರ, ಶುಕ್ರವಾರ, ಮಂಗಳವಾರ ಅದೃಷ್ಟದ ತರುವ ದಿನಗಳು ಎಂದು ಹೇಳಬಹುದು. ನಿಮಗೆ ಅದೃಷ್ಟದ ಬಣ್ಣ ಕೆಂಪು ಮತ್ತು ಪಿಂಕ್ ಆಗಿರುತ್ತದೆ. ಇದು ಜನ್ಮ ದಿನಾಂಕ 9 ಆಗಿರುವವರ ಮಾಹಿತಿ. ಜನ್ಮ ದಿನಾಂಕ 10 ಆಗಿದ್ದರೆ ನೀವು ಯಾವಾಗಲೂ ಸಂತೋಷದಿಂದ ಇರಲು ಬಯಸುವ ದೃಢ ಮನುಷ್ಯರು, ಆರೋಗ್ಯವಂತರು. ಮಾನಸಿಕವಾಗಿ ಏನೇ ತೊಂದರೆಗಳು ಬಂದರೂ ಶೀಘ್ರವಾಗಿ ಹತೋಟಿ ತಂದುಕೊಳ್ಳುವಿರಿ. ಇತರರಿಂದ ನಿಮಗೆ ಯಾವುದೇ ಸಹಾಯ ಸಿಗಲಾರದು, ಆದರೆ ನಿಮ್ಮಿಂದ ಉಪಕಾರ ಪಡೆಯುವವರು. ನೀವು ಕಲಾಪ್ರೇಮಿಗಳು ಅಥವಾ ಕಲಾವಿದರಾಗಲು ಸಾಧ್ಯವಿದೆ. ಒಳ್ಳೆಯ ಬರಹಗಾರರಾದ ನೀವು ಅಲ್ಪತೃಪ್ತರೂ ಹೌದು. ಕಣ್ಣಿನ ತೊಂದರೆ ನಿಮಗಿರುವ ಸಂಭವ ಹೆಚ್ಚು. ಜನ್ಮ ದಿನಾಂಕ 10 ಆಗಿದ್ದರೆ ನಿಮ್ಮ ದೌರ್ಬಲ್ಯಗಳು ಬೇರೆಯವರ ಭಾವನೆಗಳಿಗೆ ಸ್ಪಂದಿಸಲಾರರು. ಇವರು ತುಂಬ ಜಾಣರು, ಬುದ್ಧಿವಂತರು, ಪ್ರತಿಭಾವಂತರು. ಬೇರೆಯವರ ಅಸಮರ್ಥತೆಯನ್ನು ಕಂಡು ಗೇಲಿ ಮಾಡುವವರು. ಎದುರಿಗಿರುವವರನ್ನ ಮಾತಿನಿಂದ ಕೊಂದು ಹಾಕುವರು. ಜನ್ಮ ದಿನಾಂಕ 10 ಇರುವವರು 1, 10, 19, 28 ದಿನಾಂಕಗಳಲ್ಲಿ ಜನಿಸಿದವರು ಮೇಲಿನ ಅಂದರೆ 10ನೇ ತಾರೀಕಿನಲ್ಲಿ ಅಥವಾ ದಿನಾಂಕದಲ್ಲಿ ಜನಿಸಿದವರಿಗೆ ಉತ್ತಮ ಮಿತ್ರರಾಗಬಹುದು. ಅದೇ ರೀತಿ 2, 6, 7, 11, 15, 16, 20, 24, 25, 29 ಸಂಖ್ಯೆಗಳಲ್ಲಿ ಶತ್ರುಗಳಾಗುವ ಸಂಭವ ಉಂಟು. ಅಂದರೆ ಈ ಸಂಖ್ಯೆಯಲ್ಲಿ ಜನಿಸುವವರು 10ನೇ ತಾರೀಕಿನಲ್ಲಿ ಜನಿಸಿರುವವರ ಶತ್ರುಗಳಾಗುವ ಸಂಭವ ಉಂಟು. ಇವರಿಗೆ ಅದೃಷ್ಟದ ದಿನಾಂಕ 1, 10, 19, 28 ಅದೃಷ್ಟದ ದಿನಾಂಕಗಳು. ಮತ್ತು ಅದೇ ರೀತಿ ಭಾನುವಾರ ಮತ್ತು ಸೋಮವಾರ ಅದೃಷ್ಟದ ದಿನಗಳು. ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ಹಾಗೂ ತಿಳಿ ಅರಿಶಿನ ಬಣ್ಣಗಳು ಇವರಿಗೆ ಅದೃಷ್ಟದ ಬಣ್ಣಗಳಾಗಿರುತ್ತವೆ. ಜನ್ಮ ದಿನಾಂಕ 11 ಆಗಿದ್ದರೆ ನಿಮ್ಮ ಮನಸ್ಸು ಒಂದು ರೀತಿಯ ರೇಸ್ ಕುದುರೆ ಇದ್ದಂತೆ. ಸರಿ, ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ನಿಮ್ಮಿಂದ ಆಗದು. ಆತುರ ಬುದ್ಧಿ ಇರುವ ನಿಮಗೆ ಅವಸರದ ಕೆಲಸ ಮಾಡುವುದರಲ್ಲಿ ಆಸಕ್ತಿ. ಭಾವೋದ್ರೇಕಗಳಿಂದ ನೀವು ಭಯಪಡುತ್ತೀರಿ. ಅನೇಕ ಬಾರಿ ಅನೇಕ ರೀತಿ ಸಣ್ಣ ಕೆಲಸಗಳಿಂದಲೂ ಕಷ್ಟಪಡುವಿರಿ. ಬೇರೆ ಜನ ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳುವರು. ನಿಮ್ಮ ಲೋಪ ದೋಷಗಳನ್ನು ಸರಿಪಡಿಸಿಕೊಂಡು ಸಮಾಜದಲ್ಲಿ ಎಲ್ಲರಂತೆ ಬಾಳಲು ಪ್ರಯತ್ನಿಸಿರಿ. ಅದರಂತೆ ನಿಮ್ಮ ದೌರ್ಬಲ್ಯಗಳು ನೋಡುವುದಾದರೆ ಮೇಲೆ
ಅಂದರೆ 11ನೇ ದಿನಾಂಕದಲ್ಲಿ ಜನಿಸಿದವರು ಬಹಳ ಮೃದು ಹೃದಯದವರು. ಅವರು ಯಾವುದೇ ಕೆಲಸಗಳನ್ನು ಕೈಗೆತ್ತಿಕೊಂಡರೆ ಕೂಡಲೇ ಮಾಡಿಬಿಡಬೇಕು, ಇಲ್ಲದಿದ್ದರೆ ಎಂದಿಗೂ ಮಾಡಲಾರರು. ತಮ್ಮ ಭಾವನೆಗಳನ್ನು ಬೇರೆಯವರ ಮೇಲೆ ಹೇರಲು ಇಚ್ಛಿಸುವರು. ಬೇರೆಯವರ ಮೂಲಕ ತನ್ನ ಕೆಲಸಗಳನ್ನು ಮಾಡಿಸಿಕೊಳ್ಳಲು ನೋಡುವರು. ಮತ್ತು ಇವರು ಯಾರಿಗೆ ಮಿತ್ರರಾಗುತ್ತಾರೆ ಎನ್ನುವುದು ನೋಡುವುದಾದರೆ 1, 2, 8, 10, 11, 17, 20, 26, 28, 29 ದಿನಾಂಕಗಳಲ್ಲಿ ಜನಿಸಿದವರು ಇವರಿಗೆ ಮಿತ್ರರಾಗುವರು. ಅದರಂತೆ 4, 5, 12, 13, 22, 23, 31 ದಿನಾಂಕಗಳಲ್ಲಿ ಜನಿಸಿದವರಿಗೆ ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ 2, 11, 20, 29, 1, 10, 19, 23 ದಿನಾಂಕಗಳಲ್ಲಿ ಜನಿಸಿದವರಿಗೆ ಶುಭ ಫಲಗಳನ್ನು ತಂದು ಕೊಡುತ್ತದೆ. ಅದೇ ರೀತಿ ಶುಕ್ರವಾರ, ಗುರುವಾರ ಶುಭವನ್ನು ತಂದುಕೊಡುವ ದಿನಗಳೆಂದು ಪರಿಗಣಿಸಲಾಗುತ್ತದೆ. ಅದೃಷ್ಟದ ಬಣ್ಣಗಳು ತಿಳಿ ಅರಿಶಿನ ಮತ್ತು ಹಸಿರು ಇವರ ಅದೃಷ್ಟದ ಬಣ್ಣಗಳಾಗಿರುತ್ತವೆ. ಜನ್ಮ ದಿನಾಂಕ 12 ಆಗಿದ್ದರೆ ಇತರರೊಂದಿಗೆ ಹೊಂದಿಕೊಂಡು ಜೀವನ ನಡೆಸುವ ನೀವು ಹೆಂಡತಿ ಮಕ್ಕಳನ್ನು ಪ್ರೀತಿಸುವವರಾಗಿದ್ದೀರಿ. ಧೈರ್ಯ ಸಾಹಸಗಳಿಂದ ಮುನ್ನುಗ್ಗುವ ಗುಣ ನಿಮ್ಮಲ್ಲಿದೆ. ನೀವು ಶಾಂತಿಪ್ರಿಯರು, ಹರ್ಷಚಿತ್ತರು. ಮುಂದಿನ ಒಳಿತಿಗಾಗಿ ಸಂಪತ್ತನ್ನು ಶೇಖರಿಸಿ ಜಾಣರಾಗಿ ಬಾಳುವಿರಿ. ಆದರೆ ಖಂಡಿತವಾದಿಗಳಾಗಿ ಇರುವಿರಿ ಮತ್ತು ದೌರ್ಬಲ್ಯಗಳ ಕಡೆ ನೋಡುವುದಾದರೆ ಈ ದಿನಾಂಕಗಳಲ್ಲಿ ಜನಿಸಿದವರು ಬಹಳ ಮುಂಗೋಪಿಗಳು, ಆತ್ಮವಿಶ್ವಾಸದಿಂದ ನರಳುವವರು ಆಗಿರುವರು. ಬೇರೆಯವರ ಬಗ್ಗೆ ಅಸಹನೆ, ಕ್ಷಮಾಬುದ್ಧಿ ಇಲ್ಲದೆ ಇರುವ ವರ್ತನೆ, ಬೇರೆಯವರ ಜೊತೆ ಯಾವುದೇ ವಿಷಯವಾದರೂ ನಯ ನಾಜೂಕು ಇಲ್ಲದೆ ಮಾತನಾಡುವುದು, ಬಹಳ ಕೋಪದ ಸ್ವಭಾವದವರು ಆಗಿರುವವರು ಮತ್ತು ಮಿತ್ರರು ಯಾರೆಂದು ನೋಡುವುದಾದರೆ 1, 2, 3, 10, 11, 12, 20, 21, 28, 29, 30 ದಿನಾಂಕಗಳಲ್ಲಿ ಜನಿಸಿದವರು ಮೇಲೆ ಅಂದರೆ 12 ದಿನಾಂಕದಲ್ಲಿ ಜನಿಸಿರುವವರ ಮಿತ್ರರಾಗುವರು. ಅದೇ ರೀತಿ ಶತ್ರುಗಳಾಗುವವರು ಯಾರೆಂದು ನೋಡುವುದಾದರೆ 4, 7, 13, 16, 22, 25, 31 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ ಯಾವುದಾದರೆ 2, 3, 11, 12, 20, 30, 31 ದಿನಾಂಕಗಳು ಅದೃಷ್ಟವನ್ನು ತರುತ್ತವೆ. ಮತ್ತು ಇವರಿಗೆ ಶುಭ ದಿನಗಳು ಅಥವಾ ಅದೃಷ್ಟದ ದಿನಗಳು ಯಾವುದೆಂದು ನೋಡೋದಾದರೆ ಸೋಮವಾರ ಮತ್ತು ಗುರುವಾರ ಇವರ ಅದೃಷ್ಟದ ದಿನಗಳು. ಮತ್ತು ಅದೃಷ್ಟದ ಬಣ್ಣಗಳ ಕಡೆ ನೋಡುವುದಾದರೆ ಆಕಾಶ ತಿಳಿ ನೀಲಿ, ಇದನ್ನು ನಾವು ಆಕಾಶ ನೀಲಿ ಎಂದು ಹೇಳಬಹುದು, ಮತ್ತು ಬಿಳಿ ಬಣ್ಣ ಇವರ ಅದೃಷ್ಟದ ಬಣ್ಣಗಳಾಗಿರುತ್ತವೆ. ಇದು ಜನ್ಮ ದಿನಾಂಕ 12 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿ. ಜನ್ಮ ದಿನಾಂಕ 13 ಆಗಿದ್ದರೆ ನಿಮ್ಮಲ್ಲಿ ಹಠ ಛಲಗಳನ್ನು ತುಂಬಿಕೊಂಡಿದ್ದೀರಿ. ಯಾವಾಗಲೂ ನೀವು ನಿಮಗೆ ಬರಲಿರುವ ಕ್ಲೇಶಗಳ ಬಗ್ಗೆ ಚಿಂತೆ ಮಾಡುವಿರಿ.
ಹೊರನೋಟಕ್ಕೆ ಶಾಂತಿಪ್ರಿಯರು, ಸೌಮ್ಯರಂತೆ ಕಂಡರೂ ನಿಮ್ಮ ಕೆಲಸ ನಡತೆಗಳಿಂದ ಜನರು ನಿಮ್ಮನ್ನು ದ್ವೇಷಿಸಬಹುದು. ನೀವು ಭಾವನಾ ಲೋಕದಲ್ಲಿ ವಿಹರಿಸುವವರು. ನಿಮ್ಮಲ್ಲಿ ಅನೇಕ ಬಗೆಯ ಪ್ರತಿಭೆಗಳಿದ್ದರೂ ಅವೆಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ನಿಮ್ಮಲ್ಲಿ ಅಡಗಿ ಹೋಗಬಹುದು. ನಿಮಗೆ ಜಗಳ ಕದನದಲ್ಲಿ ಆಸಕ್ತಿ ಇಲ್ಲದಿದ್ದರೂ ಅಗತ್ಯ ಬಿದ್ದಾಗ ಪರರೊಂದಿಗೆ ಜೋರಾಗಿಯೇ ಹೋರಾಡುವಿರಿ. ಇದರಿಂದ ನಿಮಗೆ ಕೆಲವರು ಶತ್ರುಗಳೇ ಆಗಿಬಿಡಬಹುದು. ನಿಮ್ಮ ಮುಖ ಲಕ್ಷಣವೇ ಅಂತಹದು. ಆದರೆ ದುರದೃಷ್ಟ ಸಂಖ್ಯೆ ನಿಮ್ಮದಲ್ಲ. ನಿಮಗೆ ದೌರ್ಬಲ್ಯಗಳ ಬಗ್ಗೆ ನೋಡುವುದಾದರೆ, ಮೇಲೆ ಹೇಳಿರುವ ದಿನಾಂಕಗಳಲ್ಲಿ, ಅಂದರೆ ಜನ್ಮ ದಿನಾಂಕ 13ರಲ್ಲಿ ಜನಿಸಿದವರು ಉತ್ತಮರಾಗಿದ್ದರೂ ನಿರಾಶವಾದ ಎಲ್ಲ ಗುಣವನ್ನು ಮುಚ್ಚಿ ಹಾಕುವುದು. ಬೇರೆಯವರ ತಲೆ ತಿನ್ನುವುದರಲ್ಲಿ ನಿಪುಣರು. ತುಂಬ ಹೊಟ್ಟೆ ಕಿಚ್ಚಿನ ಸ್ವಭಾವದವರು. ನೀವು ತಮ್ಮ ವರ್ತನೆಯಿಂದ ಬೇರೆಯವರನ್ನು ದೂರ ಹೋಗುವಂತೆ ಮಾಡಬಲ್ಲರು. ಇವರಿಗೆ ತೃಪ್ತಿ ಕಡಿಮೆ. ಇವರಿಗೆ ಮಿತ್ರರಾಗುವ ಯಾರು ಆಗ್ತಾರೆ ಅನ್ನೋದನ್ನು ನೋಡೋದಾದರೆ, 1, 3, 10, 12, 21, 28, 30 ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುವರು ಅಂತ ಹೇಳ್ಬೋದು. ಅದೇ ರೀತಿ 4, 5, 13, 14, 22, 26 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ನಿಮಗೆ ಅದೃಷ್ಟದ ದಿನಾಂಕ ಯಾವುದೆಂದು ಹೇಳೋದಾದರೆ, ದಿನಾಂಕ 1, 10, 12, 28, 30 ಅದೃಷ್ಟದ ದಿನಾಂಕಗಳು ನಿಮಗೆ ಆಗಲಿವೆ. ಮತ್ತು ಭಾನುವಾರ, ಗುರುವಾರ, ಶನಿವಾರಗಳು ಅದೃಷ್ಟದ ದಿನಗಳನ್ನು ತರಬಹುದು. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ ಆಗಿರುವುದು. ಇದು ಜನ್ಮ ದಿನಾಂಕ 13 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿ ಇದು. ಜನ್ಮ ದಿನಾಂಕ 14 ಆಗಿದ್ದರೆ ನಿಮಗೆ ಸಂಬಂಧಿಸಿದ ಮಾಹಿತಿ ಈ ಕೆಳಗಿನಂತಿದೆ. ಮಾತೆಂದರೆ ನಿಮಗೆ ಹುರಿಗಡಲೆ ತಿಂದಂತೆ ಸರಿ. ಮಾತಿನಿಂದ ಯಾರನ್ನೇ ಆಗಲಿ ಮರಳು ಮಾಡುವಿರಿ. ಕಲೆ ಸಾಹಿತ್ಯವೆಂದರೆ ನಿಮಗೆ ಅಭಿರುಚಿ. ವಾದ ವಿವಾದಗಳೆಂದರೆ ಆಸಕ್ತಿ. ಜೂಜು ರೇಸುಗಳಲ್ಲಿ ಭಾಗವಹಿಸುತ್ತೀರಿ. ಜೀವನದಲ್ಲಿ ಕಷ್ಟಗಳು ಬಂದಾಗ ಹಿಂಜರಿಯುವ ನೀವು ಯಾವಾಗಲೂ ರಾಜರಂತೆ ಜೀವನ ನಡೆಸಲು ಇಷ್ಟಪಡುವಿರಿ. ಅಪರೂಪದ ವಸ್ತುಗಳೆಂದರೆ ನಿಮಗೆ ತುಂಬ ಆಸೆ. ಅಂತಹ ವಸ್ತುಗಳನ್ನು ಜೋಪಾನ ಮಾಡುವಿರಿ. ಪಿತ್ರಾರ್ಜಿತ ಆಸ್ತಿಯ ಮೇಲೆ ಆಸಕ್ತಿ ಹೆಚ್ಚು. ಅದನ್ನು ನೀವು ಬೆಳೆಯುವಿರಿ. ಸೂಕ್ಷ್ಮ ಬುದ್ಧಿಜೀವಿಗಳಾದ ನೀವು ಸಂಸಾರದಲ್ಲಿ ಸುಖ ಕಾಣಬೇಕೆಂದು ಬಯಸಿದರೂ ನೀವು ತಿಳಿದಷ್ಟು ಸುಖ ಸಿಗಲಾರದು. ಆಗಾಗ ನಿಮ್ಮ ಜೀವನ ಏರುಪೇರಾಗುವ ಸಾಧ್ಯತೆ ಇದೆ. ದೌರ್ಬಲ್ಯಗಳು. ಈ ದಿನಾಂಕಗಳಲ್ಲಿ ಜನಿಸಿದವರು ತುಂಬ ಅವಕಾಶವಾದಿಗಳು. ಬೇಕೆನಿಸಿದಾಗ ಬೇರೆಯವರನ್ನು ಉಪಯೋಗಿಸಿಕೊಂಡು ಬಿಟ್ಟು ಬಿಡುವವರು. ಯಾರಲ್ಲೂ ನಂಬಿಕೆ ಇಡುವುದಿಲ್ಲ. ಅನುಮಾನ ಪ್ರವೃತ್ತಿಯಿಂದ ಬೇರೆಯವರನ್ನು ಬೇಸರಪಡಿಸುವವರು ಆಗಿದ್ದೀರಿ. ಇದು ನಿಮ್ಮ ದೌರ್ಬಲ್ಯಗಳು. ಮಿತ್ರರು ಯಾರೆಂದು ನೋಡುವುದಾದರೆ, 5, 10, 14, 23, 28 ದಿನಾಂಕಗಳಲ್ಲಿ ಜನಿಸಿದವರು ಮೇಲೆ ಹೇಳಿರುವ, ಅಂದರೆ 14ನೇ ತಾರೀಕಿನಲ್ಲಿ ದಿನಾಂಕಗಳಲ್ಲಿ ಜನಿಸಿರುವವರಿಗೆ ಮಿತ್ರರಾಗಬಹುದು. 4, 13, 22 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಬಹಳ ಇದೆ. ಅದೃಷ್ಟದ ದಿನಾಂಕ 5, 14, 23 ಅದೃಷ್ಟದ ದಿನಾಂಕಗಳಾಗಿವೆ. ಮತ್ತು ಬುಧವಾರ, ಶನಿವಾರ ಅದೃಷ್ಟದ ದಿನಗಳಾಗಿವೆ ನಿಮಗೆ.
ಮತ್ತು ಅದೃಷ್ಟದ ಬಣ್ಣ ಬಿಳಿ ಬಣ್ಣದ್ದು ಅದೃಷ್ಟದ ಬಣ್ಣವೆಂದು ಹೇಳಬಹುದು. ಇದು ಜನ್ಮ ದಿನಾಂಕ 14 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಯಾಗಿದೆ. ಇನ್ನು ಜನ್ಮ ದಿನಾಂಕ 15 ಆಗಿದ್ದರೆ ನಿಮ್ಮ ದೃಢವಾದ ನಂಬಿಕೆ ಬಲದ ಮೇಲೆ ಜೀವನ ನಡೆಸುವವರು. ನಿಮ್ಮ ತಾರೀಖಿನಲ್ಲಿ ಜನಿಸಿದ ಕೆಲವರು ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದಾರೆ. ಸಂತೋಷ ಜೀವನ ನಡೆಸುವ ನೀವು ದುಃಖ ಸುಖಗಳ ಮಿಶ್ರಣ ಅನುಭವಿಸುತ್ತೀರಿ. ಪರೋಪಕಾರ ಬುದ್ಧಿ ನಿಮ್ಮಲ್ಲಿದೆ. ಬೇರೆಯವರು ಕಷ್ಟಪಡುವುದನ್ನು ನೀವು ನೋಡಲಾರಿರಿ. ಕಷ್ಟದಲ್ಲಿರುವವರಿಗೆ ಕಿಂಚಿತ್ತಾದರೂ ನೆರವಾಗುವ ದೊಡ್ಡ ಗುಣ ನಿಮ್ಮಲ್ಲಿದೆ. ನೀವು ಯಾರೊಂದಿಗೂ ಜಗಳ ಕದನ ಹೋಗದಿದ್ದರೂ ಅವರೇ ನಿಮ್ಮ ಮೇಲೆ ಜಗಳ ತೆಗೆದು ಮಿತ್ರರು ಸಹ ನಿಮ್ಮಿಂದ ದೂರವಾಗುವ ಸಾಧ್ಯತೆಗಳಿವೆ. ಅದೇ ರೀತಿ ದೌರ್ಬಲ್ಯಗಳು. ಈ ದಿನಾಂಕಗಳಲ್ಲಿ ಜನಿಸಿದವರು ಉತ್ತಮರಾಗಿದ್ದರೂ ಕೆಟ್ಟ ಸಹವಾಸಕ್ಕೆ ಬೀಳುವ ಸಾಧ್ಯತೆಗಳು ಉಂಟು. ಉತ್ತಮ ಜೀವನವನ್ನು ಅವಲಂಬಿಸಿ ಹಣವನ್ನು ಸಂಪಾದನೆ ಮಾಡುವವರು. ಆದರೆ ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದರೆ ಕೆಟ್ಟ ಜನ ಸಹವಾಸಕ್ಕೆ ಬಿದ್ದು ಹಾಳಾಗುವರು. ಇದು ನಿಮ್ಮ ದೌರ್ಬಲ್ಯಗಳು. ಇನ್ನು ಈ ದಿನಾಂಕದಲ್ಲಿ ಅಂದರೆ 15ನೇ ದಿನಾಂಕದಲ್ಲಿ ಜನಿಸಿದವರಿಗೆ ಯಾರ್ಯಾರು ಮಿತ್ರರಾಗ್ತಾರೆ ಅನ್ನೋದು ನೋಡೋದಾದರೆ 5, 6, 14, 15, 23, 24 ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುವರು. ಅದೇ ರೀತಿ ಶತ್ರುಗಳು ಯಾರಾಗ್ತಾರೆ ಅನ್ನೋದನ್ನು ನೋಡೋದಾದರೆ 8, 17, 26 ದಿನಾಂಕಗಳಲ್ಲಿ ಜನಿಸಿದವರು ನಿಮಗೆ ಶತ್ರುಗಳಾಗುವ ಸಂಭವ ಉಂಟು. ಇನ್ನು ಅದೃಷ್ಟದ ದಿನಾಂಕ ನೋಡುವುದಾದರೆ 6, 17, 24 ದಿನಾಂಕಗಳು ಅದೃಷ್ಟವನ್ನು ತಂದುಕೊಡುತ್ತವೆ. ಮತ್ತು ಶುಭ ದಿನಗಳ ಬಗ್ಗೆ ಹೇಳುವುದಾದರೆ ಮಂಗಳವಾರ, ಬುಧವಾರ, ಗುರುವಾರಗಳು ಅದೃಷ್ಟವನ್ನು ತಂದುಕೊಡುವ ದಿನಗಳಾಗಿವೆ ನಿಮಗೆ. ಇನ್ನು ಅದೃಷ್ಟದ ಬಣ್ಣಗಳ ಬಗ್ಗೆ ಹೇಳುವುದಾದರೆ ಪಿಂಕ್ ಅಥವಾ ತಿಳಿ ಗುಲಾಬಿ ನಿಮ್ಮ ಅದೃಷ್ಟದ ಬಣ್ಣಗಳು ಎಂದು ಹೇಳಬಹುದು. ಇಷ್ಟು ಮಾಹಿತಿ ಜನ್ಮ ದಿನಾಂಕ 15 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳಾಗಿವೆ. ಜನ್ಮ ದಿನಾಂಕ 16 ಆಗಿದ್ದರೆ ನಿಮ್ಮ ಮಾನಸಿಕ ವ್ಯವಸ್ಥೆ ಅನೇಕ ಬಾರಿ ಅಲ್ಲೋಲಕಲ್ಲೋಲವಾಗಿರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಶೀಘ್ರ ನಿರ್ಧಾರಕ್ಕೆ ಬರುವಿರಿ. ನಿಮ್ಮ ಧೈರ್ಯವು ಹೆಚ್ಚು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನೊಬ್ಬರು ತಲೆ ಹಾಕಿದರೆ ನಿಮಗೆ ಸಹಿಸದು. ಪ್ರೇಮ ವಿವಾಹ ಇಲ್ಲವೇ ಬಂಧುಗಳಲ್ಲಿ ವಿವಾಹ ನಿಮಗೆ ಆಗಬಹುದು, ಇಲ್ಲವೇ ಹೊರಗಿನ ಜನರೊಂದಿಗೂ ಆಗಬಹುದು. ನೀವು ಕಾಮಿಗಳು, ಉದಾರ ಮನಸ್ಸಿನವರು, ಆದರೆ ದುಡುಕು ಸ್ವಭಾವದಿಂದ ಸದಾ ಎಚ್ಚರವಿರಲಿ. ಹಾಗೆ ನಿಮ್ಮ ದೌರ್ಬಲ್ಯಗಳ ಬಗ್ಗೆ ನೋಡುವುದಾದರೆ ಈ ದಿನಾಂಕಗಳಲ್ಲಿ ಜನಿಸಿದವರು ಚಂಚಲಚಿತ್ತರಾಗಿರುವವರು. ಅನೇಕ ಜನರ ಸ್ನೇಹವನ್ನು ಸಂಪಾದನೆ ಮಾಡಿದರೂ ಸಹ ಒಬ್ಬೊಬ್ಬರನ್ನೇ ಕಳೆದುಕೊಳ್ಳುವವರು. ಬೇರೆಯವರು ಇವರ ಸ್ವಭಾವವನ್ನು ಕೊಂಡು ಕೊಂಕು ನುಡಿಯುವರು. ಈ ದಿನಾಂಕಗಳಲ್ಲಿ ಜನಿಸಿರುವ ವ್ಯಕ್ತಿಗಳು ಬೇರೆಯವರ ಮೇಲೆ ಸಂಶಯ ಪಡುವಂತಹ ಸ್ವಭಾವ ಹೊಂದಿರುತ್ತಾರೆ. ಅದೇ ರೀತಿ ಮಿತ್ರರು ಮತ್ತು ಶತ್ರುಗಳು ಯಾವ ದಿನಾಂಕದಲ್ಲಿ ಜನಿಸಿದವರಾಗಿರುತ್ತಾರೆ ಅನ್ನೋದನ್ನು ನೋಡೋದಾದರೆ
ಮಿತ್ರರು 1, 6, 7, 10, 15, 16, 24, 25, 28 ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ಮಿತ್ರರಾಗುವರು. ಮತ್ತು 3, 5, 12, 14, 21, 23, 30 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಇವರಿಗೆ ಅದೃಷ್ಟದ ದಿನಾಂಕ 6, 7, 15, 16, 24, 25 ದಿನಾಂಕಗಳು ಶುಭಪ್ರದವಾಗಿರುತ್ತವೆ. ಸೋಮವಾರ ಮತ್ತು ಗುರುವಾರ ಅದೃಷ್ಟದ ದಿನಗಳು ಎಂದು ಹೇಳಲಾಗುತ್ತದೆ. ಮತ್ತು ಇವರಿಗೆ ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ತಿಳಿ ಅರಿಶಿನ ಬಣ್ಣ ಇವರಿಗೆ ಅದೃಷ್ಟದ ಬಣ್ಣಗಳಾಗಿವೆ. ಇದು ಜನ್ಮ ದಿನಾಂಕ 16 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳಾಗಿವೆ. ಜನ್ಮ ದಿನಾಂಕ 17 ಆಗಿದ್ದರೆ ನಿಮಗೆ ಅತಿ ಬುದ್ಧಿ ಎಂದರೆ ಉತ್ಪ್ರೇಕ್ಷೆ ಅಲ್ಲ. ನೀವು ಸಾಹಸಿಗರು, ಜಾಣರು, ಅದೃಷ್ಟವಂತರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗಲೂ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಸಹಪಾಠಿಗಳಿಗೆ ನೀವೆಂದರೆ ಇಷ್ಟ. ನಿಮ್ಮಲ್ಲಿ ಚಂಚಲ ಸ್ವಭಾವಗಳು, ಅಹಂಕಾರವೂ ಇದೆ. ಶಾಂತಚಿತ್ತರಾಗುವ ನಿಮಗೆ ತಪ್ಪು ದಾರಿ ಎಂದರೆ ಹಿಡಿಸದು. ಖಂಡಿತವಾದಿಯಾದ ನೀವು ಪರರ ತಪ್ಪುಗಳನ್ನು ಎತ್ತಿ ತೋರಿಸುವಿರಿ. ಒಂದೊಂದು ಬಾರಿ ಅತಿಯಾದ ಜಿಪುಣತನವನ್ನು ಪ್ರದರ್ಶಿಸುತ್ತೀರಿ. ಅಪಾರ ಜ್ಞಾನ ಪಡೆಯಬೇಕೆಂದ ಆಕಾಂಕ್ಷೆ ಉಳ್ಳ ನೀವು ಹೊಸ ರೀತಿಯ ಸಂಶೋಧನೆಗಳನ್ನು ಮಾಡಲು ಮುಂದಾಗುವಿರಿ. ಒಟ್ಟಿನಲ್ಲಿ ನಿಮ್ಮದು ವಿಚಿತ್ರ ಸ್ವಭಾವ. ಸ್ನೇಹಿತರಲ್ಲಿ ನೀವು ಜನಪ್ರಿಯರಾದರೂ ಯಾರನ್ನೂ ನಂಬಲಾರಿರಿ. ಮತ್ತು ದೌರ್ಬಲ್ಯಗಳ ಬಗ್ಗೆ ಹೇಳುವುದಾದರೆ, ಈ ದಿನಾಂಕದಲ್ಲಿ ಜನಿಸಿರುವವರು ಸದಾಕಾಲ ಹೊಸದನ್ನು ಬಯಸುವವರು ಆಗಿರುವರು. ಅದೇ ರೀತಿ ಅಥವಾ ಇದೇ ಅವರ ದೊಡ್ಡ ದೌರ್ಬಲ್ಯ. ಊರೂರು ತಿರುಗುವ ಕೆಲಸಗಳು ಇವರಿಗೆ ತುಂಬ ಇಷ್ಟ. ತುಂಬ ಬುದ್ಧಿವಂತರಾದರೂ ಚಿತ್ತಚಾಂಚಲ್ಯದಿಂದ ನರಳುವರು. ಹೀಗೆ ತೊಂದರೆಗಳನ್ನು ತಂದುಕೊಳ್ಳುವರು. ಇದು ಇವರ ದೌರ್ಬಲ್ಯಗಳು. ಮತ್ತು ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳುವುದಾದರೆ, ಮಿತ್ರರು ಯಾವ ದಿನಾಂಕದಲ್ಲಿ ಜನಿಸಿದವರು ಆಗುತ್ತಾರೆ ಎನ್ನುವುದನ್ನು ನೋಡೋದಾದರೆ 1, 7, 8, 10, 16, 17, 25, 26, 28 ದಿನಾಂಕದಲ್ಲಿ ಜನಿಸಿದವರ ಜೊತೆ ಸ್ನೇಹ ಸಂಬಂಧ ಉಂಟಾಗುವುದು. ಮತ್ತು ಶತ್ರುಗಳು ಯಾರ್ಯಾರಾಗ್ತಾರೆ ಅನ್ನೋದನ್ನು ನೋಡೋದಾದರೆ 2, 5, 11, 14, 20, 23, 29 ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಶತ್ರುತ್ವ ಉಂಟಾಗುವ ಸಂಭವ ಉಂಟು. ಮತ್ತು ಅದೃಷ್ಟದ ದಿನಾಂಕ 1, 7, 8 ದಿನಾಂಕಗಳು ಅದೃಷ್ಟ ತರುತ್ತವೆ. ಸೋಮವಾರ ಮತ್ತು ಶನಿವಾರ ಶುಭ ಸೂಚಕಗಳು. ಇವರ ಅದೃಷ್ಟದ ಬಣ್ಣಗಳು ತಿಳಿ ನೀಲಿ ಮತ್ತು ಆಕಾಶ ನೀಲಿ. ಇದು ಜನ್ಮ ದಿನಾಂಕ 17 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಯಾಗಿದೆ. ಜನ್ಮ ದಿನಾಂಕ 18 ಆಗಿದ್ದರೆ ನೀವು ಸದ್ಗುಣ ಸಂಪನ್ನರು, ಇತರರಿಗೆ ತಲೆಬಾಗುವ ವ್ಯಕ್ತಿಯಲ್ಲ. ರಹಸ್ಯ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳದೆ ಜೋಪಾನ ಮಾಡುವುದರಲ್ಲಿ ನಿಸ್ಸೀಮರು. ನಿಮ್ಮ ಪಾಡಿಗೆ ಇರುವ ನೀವು ವಾದ ವಿವಾದಗಳೆಂದರೆ ಆಸಕ್ತಿ ತೋರುವುದಿಲ್ಲ. ಸ್ವಂತ ವ್ಯಾಪಾರ, ಸ್ವಂತ ಕೆಲಸ ಮಾಡುವುದೆಂದರೆ ನಿಮಗೆ ಆಸಕ್ತಿ. ಜನರೊಂದಿಗೆ ಸುಲಭವಾಗಿ ಬೆರೆಯುವ ನೀವು ಸ್ವತಂತ್ರ ಸ್ವಭಾವದವರು. ಮತ್ತು ದೌರ್ಬಲ್ಯಗಳ ಬಗ್ಗೆ ನೋಡುವುದಾದರೆ, ಈ ದಿನಾಂಕದಲ್ಲಿ ಜನಿಸಿದವರು ಉತ್ತಮರಾಗಿದ್ದರೂ ಇವರಿಗೆ ಇರುವ ಏಕೈಕ ಬಲಹೀನತೆ ಎಂದರೆ ಬಹಳ ಕೋಪಿಷ್ಠರು. ಬೇರೆಯವರ ಮೇಲೆ ದಬ್ಬಾಳಿಕೆ ನಡೆಸುವುದು. ಹೀಗಾಗಿ ಎಲ್ಲರಿಂದ ದೂರವಾಗಬೇಕಾಗುವುದು. ತಮ್ಮ ಮಾತುಗಳನ್ನು ಕೇಳದವರನ್ನು ದೂರ ಮಾಡುವರು.
ತಾವು ಮಾಡಿದ ಕೆಲಸಗಳನ್ನು ವಿಮರ್ಶೆ ಮಾಡಿದವರನ್ನು ದೂರ ತಳ್ಳುವರು. ತಮಗಿಂತ ಉತ್ತಮರಿಲ್ಲ ಎಂಬ ಭಾವನೆಯಿಂದ ಬೇರೆಯವರನ್ನ ಕೀಳಾಗಿ ಕಾಣುವರು. ಮತ್ತು ಇವರಿಗೆ ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳೋದಾದರೆ 1, 8, 9 ದಿನಾಂಕದಲ್ಲಿ ಜನಿಸಿದವರು ಉತ್ತಮ ಸ್ನೇಹಿತರಾಗುವರು. 12, 15, 18 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಮತ್ತು ಇವರ ಅದೃಷ್ಟದ ದಿನಾಂಕದ ಬಗ್ಗೆ ಹೇಳುವುದಾದರೆ 1, 8, 9 ದಿನಾಂಕಗಳು ಶುಭಪ್ರದವಾಗಿರುತ್ತವೆ. ಸೋಮವಾರ, ಮಂಗಳವಾರ ಉತ್ತಮ ಫಲ, ಅದೃಷ್ಟ ತರುವ ದಿನಗಳಾಗಿರುತ್ತವೆ. ಮತ್ತು ಇವರ ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ತಿಳಿ ನೀಲಿ ಬಣ್ಣ ಇವರಿಗೆ ಅದೃಷ್ಟವನ್ನು ತಂದುಕೊಡುವ ಬಣ್ಣಗಳಾಗಿರುತ್ತವೆ. ಜನ್ಮ ದಿನಾಂಕ 19 ಆಗಿದ್ದರೆ ನಾನಾ ಗುಣ ನಡವಳಿಕೆಗಳ ಮಿಶ್ರಣ ಇರುವ ನೀವು ಸದಾ ಏಕಾಂತವನ್ನ ಬಯಸುವಿರಿ. ನಿಮ್ಮದು ಛಲದ ಸ್ವಭಾವ. ಶಾಂತಿ ಪ್ರಿಯರಾದ ನೀವು ಹೆಚ್ಚು ಓದಲು ಅಪೇಕ್ಷೆ ಪಡುತ್ತೀರಿ. ಒಮ್ಮೆ ನೋಡಿದ ಸಂಬಂಧವು ತಪ್ಪಿ ಮತ್ತೊಂದು ಸಂಬಂಧದ ಜೊತೆಗೆ ಮದುವೆ ಸಾಧ್ಯತೆ ಇರುತ್ತದೆ. ಇತರರಿಗೆ ಸಹಾಯ ಮಾಡುವುದರಲ್ಲಿ ನೀವು ಹಿಂದೆ ಬೀಳಲಾರಿರಿ. ವಾಹನ, ಮನೆ ಮುಂತಾದವುಗಳನ್ನಿಟ್ಟುಕೊಂಡು ನೆಮ್ಮದಿಯ ಜೀವನ ನಡೆಸುವ ಅದೃಷ್ಟಶಾಲಿಗಳು ನೀವು. ನೀವು ಜೀವನದಲ್ಲಿ ಬಹಳ ಮಟ್ಟಿಗೆ ಸುಖಿಗಳು. ದೌರ್ಬಲ್ಯಗಳು ಯಾವುದಂತ ನೋಡೋದಾದರೆ ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳ ಪ್ರಮುಖವಾದ ದೌರ್ಬಲ್ಯ ಎಂದರೆ ಅತಿಯಾದ ಮಹತ್ವಾಕಾಂಕ್ಷೆ ಮತ್ತು ಬೇರೆಯವರು ತನ್ನ ಮಾತನ್ನ ಕೇಳಬೇಕು ಎಂಬ ಹಠ, ತನ್ನ ಮಿತ್ರರನ್ನು ಶತ್ರುಗಳನ್ನು ತುಳಿದು ಮುನ್ನುಗ್ಗುವರು. ಎಲ್ಲರಿಗಿಂತ ಮೇಲೆ ಇರಬೇಕೆಂದು ಉದ್ದೇಶದಿಂದ ಬೇರೆಯವರನ್ನ ತುಳಿಯುವರು. ಮಿತ್ರರು ಯಾರಾಗ್ತಾರೆ, ಶತ್ರುಗಳ ಯಾರಾಗ್ತಾರೆ ಅನ್ನೋದನ್ನು ನೋಡೋದಾದರೆ 1, 5, 9, 10, 14, 18, 23, 27, 28 ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುವರು. 2, 8, 12, 16, 20, 24, 29 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಮತ್ತು ಅದೃಷ್ಟದ ದಿನಾಂಕ 5, 19 ದಿನಾಂಕಗಳು ಅದೃಷ್ಟ ತರುವ ದಿನಾಂಕಗಳು. ಮಂಗಳವಾರ ಮತ್ತು ಶನಿವಾರ ಅದೃಷ್ಟದ ತರುವ ದಿನಗಳು. ಇವರ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತದೆ. ಇದು ಜನ್ಮ ದಿನಾಂಕ 19 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಯಾಗಿರುತ್ತದೆ. ಜನ್ಮ ದಿನಾಂಕ 20 ಆಗಿದ್ದರೆ ನೀವು ಯಾರನ್ನೇ ಆಗಲಿ ಸುಲಭವಾಗಿ ಸ್ನೇಹ ಮಾಡಿಕೊಳ್ಳುವುದರಲ್ಲಿ ಗಟ್ಟಿಗರು. ಇತರರನ್ನು ನಿಮ್ಮ ಕಡೆಗೆ ಒಲಿಸಿಕೊಂಡು ಅವರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಿರಿ. ಯಾವುದೇ ಕೆಲಸ ಮಾಡುವಾಗಲೂ ಮುಂದಾಲೋಚನೆ ಹೆಚ್ಚು. ಇತರರು ನಿಮ್ಮನ್ನು ಕಂಡರೆ ಒಂದು ಬಗೆಯ ಗೌರವವನ್ನು ಸೂಚಿಸುತ್ತಾರೆ. ಸದಾ ನಗುನಗುತ್ತಾ ಜೀವನ ಸಾಗಿಸುವ ನಿಮಗೆ ತಂದೆ ತಾಯಿ ಎಂದರೆ ಪ್ರೀತಿ. ನಿಮಗೆ ಉತ್ತಮ ಭವಿಷ್ಯವಿದೆ. ಆ ಭವಿಷ್ಯವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಮುಂದೆ ಬರಲು ಪ್ರಯತ್ನಿಸಿ. ಸ್ನೇಹಿತರೇ ನಿಮಗೆ ಸದಾ ಸಹಾಯ ನೀಡುತ್ತಾರೆ. ದೌರ್ಬಲ್ಯಗಳು. ಈ ದಿನಾಂಕಗಳಲ್ಲಿ ಜನಿಸಿದವರ ಪ್ರಮುಖ ದೌರ್ಬಲ್ಯವೆಂದರೆ ಹಗಲುಗನಸು ಕಾಣುವುದು. ಇವರಿಗೆ ಪ್ರಾಪಂಚಿಕ ಜ್ಞಾನ ಕಡಿಮೆ. ಎಲ್ಲ ಹಂತದಲ್ಲೂ ಸಹಕಾರ ಪ್ರೋತ್ಸಾಹ ದೊರಕಿದಾಗ ಮಾತ್ರ ಇವರಿಗೆ ಯಶಸ್ಸು ಲಭಿಸುವುದು. ಮುನ್ನುಗ್ಗುವ ಧೈರ್ಯ, ಎದುರಿಸುವ ಛಲ, ಆತ್ಮವಿಶ್ವಾಸ ಇವರಿಗೆ ತುಂಬಾ ಕಡಿಮೆ. ಇದು ಇವರ ದೌರ್ಬಲ್ಯಗಳು. ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳುವುದಾದರೆ 7, 9, 16, 18, 20, 23, 27 ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುವರು. 1,
10, 19, 28 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕಗಳು ಯಾವುದಂತ ನೋಡುವುದಾದರೆ 2, 7, 9, 20 ಅದೃಷ್ಟವನ್ನು ತರುವ ದಿನಾಂಕಗಳು ಮತ್ತು ಸೋಮವಾರ ಮತ್ತು ಮಂಗಳವಾರ ಅದೃಷ್ಟವನ್ನು ತರುವ ದಿನಗಳಾಗಿರುತ್ತವೆ. ಇವರ ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ಬಣ್ಣ ಇವರಿಗೆ ಅದೃಷ್ಟ ತರುವ ಬಣ್ಣಗಳಾಗಿರುತ್ತವೆ. ಇವು ಜನ್ಮ ದಿನಾಂಕ 20 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಯಾಗಿದೆ. ಜನ್ಮ ದಿನಾಂಕ 21 ಆಗಿದ್ದರೆ ಸದಾ ಯೋಜನಾ ತರಂಗದಲ್ಲಿ ತೇಲಾಡುವ ನಿಮಗೆ ಅನ್ಯಾಯವೆಂದರೆ ಕೆಂಡದಂಥ ಕೋಪ, ತಕ್ಕ ಹೆಂಡತಿಯೊಂದಿಗೆ ಸುಖ ಸಂಸಾರ ನಡೆಸುವ ನೀವು ಆತ್ಮಗೌರವದಿಂದ ಬಾಳುವಿರಿ. ಉನ್ನತ ಹುದ್ದೆ ಪಡೆಯಬೇಕೆಂಬ ಅಭಿಲಾಷೆ ನಿಮ್ಮದು. ಪ್ರಯತ್ನದಲ್ಲಿ ಸದಾ ಜಯ ಖಚಿತ ನಿಮ್ಮದಾಗಿದೆ. ಒಳ್ಳೆಯ ಸ್ವಭಾವವುಳ್ಳ ನಿಮಗೆ ಜಯವು ಕಾದಿರಿಸಿದೆ. ನೀವು ಉತ್ತಮ ವಾಗ್ಮಿಗಳು ಹೌದು. ಜನರು ಸದಾ ನಿಮ್ಮ ಜೊತೆಗಿರುತ್ತಾರೆ. ಅದೇ ರೀತಿ ದೌರ್ಬಲ್ಯದ ಬಗ್ಗೆ ಹೇಳುವುದಾದರೆ ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ಬಹಳ ಮುಂಗೋಪ ಹಾಗೂ ಬೇರೆಯವರ ಮಾತುಗಳನ್ನು ಧಿಕ್ಕರಿಸಿ ನಡೆಯುವ ಹಂಬಲ ಜಾಸ್ತಿ. ಕೆಲವು ಬಾರಿ ಇವರು ಏಕಾಂಗಿಗಳಾಗುವ ಸಂಭವ ಸಹ ಉಂಟು. ಬೇರೆಯವರ ಜೊತೆ ಒರಟಾಗಿ ನಡೆದುಕೊಳ್ಳುವುದರಿಂದ ಯಾರೂ ಇವರನ್ನು ಸನಿಹಕ್ಕೆ ಬಿಟ್ಟುಕೊಡುವುದಿಲ್ಲ. ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ನೋಡುವುದಾದರೆ 1, 2, 3, 10, 12, 20, 21, 28, 29, 30 ದಿನಾಂಕಗಳಲ್ಲಿ ಜನಿಸಿದವರು ಸ್ನೇಹಿತರಾಗುವರು. ಹಾಗೆ 4, 5, 13, 14, 33, 31 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಇನ್ನು ಅದೃಷ್ಟದ ದಿನಾಂಕಗಳ ಬಗ್ಗೆ ಹೇಳುವುದಾದರೆ 2, 3, 11, 12, 20, 21, 30 ದಿನಾಂಕಗಳು ಅದೃಷ್ಟವನ್ನು ತರುತ್ತವೆ. ಮತ್ತು ಸೋಮವಾರ ಮತ್ತು ಗುರುವಾರ ಶುಭ ತರುವ ವಾರಗಳು ಎಂದು ಹೇಳಬಹುದು. ಇನ್ನು ಅದೃಷ್ಟದ ಬಣ್ಣ ಗ್ರೇ ಬೂದಿ ಬಣ್ಣ ಮತ್ತು ಆಫ್ ವೈಟ್ ಇವು ಅದೃಷ್ಟದ ಬಣ್ಣಗಳಾಗಿವೆ. ನಿಮಗೆ ಇದು ಜನ್ಮ ದಿನಾಂಕ 21 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳು ಆಗಿವೆ. ಜನ್ಮ ದಿನಾಂಕ 22 ಆಗಿದ್ದರೆ ನೀವು ಯಾರಲ್ಲಿ ಆಗಲಿ ವಿಶ್ವಾಸ ತೋರಿಸುವಿರಿ. ನಿಮ್ಮಿಂದ ಅನೇಕ ಜನ ಸಹಾಯ ಪಡೆಯುತ್ತಾರೆ. ದೈವಿ ಭಕ್ತಿ ನಿಮಗೆ ಹೆಚ್ಚು. ಹಿಂದಿನಿಂದ ಬಂದಿರುವ ಆಚಾರ ವಿಚಾರಗಳಲ್ಲಿ ಆಸಕ್ತಿ. ಗಲಾಟೆ ಗದ್ದಲ ಅಂದರೆ ನಿಮಗೆ ಹಿಡಿಸದು. ಮಿತ್ರರು ನಿಮಗೆ ಅನೇಕ ಮಂದಿ ಇದ್ದರೂ ಎಲ್ಲರೂ ನಿಮ್ಮವರಲ್ಲ. ಹಿತಶತ್ರುಗಳಿದ್ದಾರೆ, ಹುಷಾರ್. ಜನರಲ್ಲಿ ವ್ಯವಹಾರ ಮಾಡುವಾಗ ಸ್ವಲ್ಪ ಯೋಚಿಸಿ ಮಾಡುವುದು ಒಳ್ಳೆಯದು. ಇನ್ನು ದೌರ್ಬಲ್ಯಗಳ ಬಗ್ಗೆ ಹೇಳುವುದಾದರೆ ಈ ದಿನಾಂಕಗಳಲ್ಲಿ ಜನಿಸಿರುವವರು ಬುದ್ಧಿವಂತಿಕೆ, ಜಾಣ್ಮೆ ಇದ್ದರೂ ನಿರಾಶವಾದ, ಅಭದ್ರತೆಗಳಿಂದ ಬಹಳ ಬೇಗ ಸೋಲನ್ನು ಕಾಣುವರು. ಅವಕಾಶ ದೊರೆತರೂ ಫಲದ ಬಗ್ಗೆ ಯೋಚಿಸದೆ ನಿರಾಶವಾದಕ್ಕೆ ಮಣಿದು ಬಿಟ್ಟುಕೊಡುವರು ಅಥವಾ ಬಿಟ್ಟು ಬಿಡುವರು. ಸೋಲುವ ಭಯ ನಿರಂತರವಾಗಿ ಕಾಡಿ ಬದುಕನ್ನು ನಾಶಪಡಿಸುವುದು. ಇಂಥವರು ಮಾನಸಿಕವಾಗಿ ಬಹಳ ಬೇಗ ಕುಸಿದು ಬೀಳುವರು. ಇನ್ನು ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳುವುದಾದರೆ 2, 4, 12, 13, 20, 22 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಮಿತ್ರತ್ವ ಉಂಟಾಗುವುದು. 3, 5, 7, 8, 9, 14, 15 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ
ಶತ್ರುತ್ವ ಉಂಟಾಗುವ ಸಾಧ್ಯತೆ ಉಂಟು. ಅದೃಷ್ಟದ ದಿನಾಂಕ 2, 11, 20 ದಿನಾಂಕಗಳು ಶುಭಪ್ರದವಾಗಿರುತ್ತವೆ. ಸೋಮವಾರ, ಶನಿವಾರಗಳು ಅದೃಷ್ಟವನ್ನು ತಂದುಕೊಡುತ್ತವೆ. ಅದೃಷ್ಟದ ಬಣ್ಣ ತಿಳಿ ನೀಲಿ ಮತ್ತು ಆಕಾಶ ನೀಲಿ ಆಗಿರುತ್ತದೆ. ಇದು ಜನ್ಮ ದಿನಾಂಕ 22 ಆಗಿದ್ದರೆ ಈ ಮಾಹಿತಿ ಅವರಿಗಾಗಿ ಇರುತ್ತದೆ. ಜನ್ಮ ದಿನಾಂಕ 23 ಆಗಿದ್ದರೆ ಕೆಲಸ ಮುಖ್ಯ, ಆಮೇಲೆ ಮಿಕ್ಕ ವಿಚಾರ ಎನ್ನುವ ನೀವು ಚಂಚಲ ಸ್ವಭಾವದವರು. ಸಂಪ್ರದಾಯಗಳ ವಿರೋಧಿಯಾಗಿರುವ ನಿಮಗೆ ಶಿಸ್ತಿನ ಜೀವನ ನಡೆಸುವಲ್ಲಿ ಆಸಕ್ತಿ. ಜೀವನದಲ್ಲಿ ಏರುಪೇರುಗಳಿದ್ದು ಆ ಏರುಪೇರುಗಳನ್ನು ಹೆದರಿಸಿ ಗಣ್ಯರೆನಿಸಿಕೊಳ್ಳುವಿರಿ. ನಿಮ್ಮನ್ನು ಬಂಧು ವರ್ಗದವರಾಗಲಿ ಸ್ನೇಹಿತರಾಗಲಿ ವಂಚಿಸುವ ಸಂಚು ಮಾಡುತ್ತಾರೆ. ಕಥೆ ಕಾದಂಬರಿಗಳೆಂದರೆ ನಿಮಗೆ ಆಸಕ್ತಿ, ಆದರೆ ಕರ್ತವ್ಯಪರವೇ ಸರಿ. ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಹೇಳುವುದಾದರೆ ಈ ದಿನಾಂಕಗಳಲ್ಲಿ ಜನಿಸಿದವರು ಸಾಮರ್ಥ್ಯ ಇಲ್ಲದಿದ್ದರೂ ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸುವರು. ಸಬಲರಿಗಿಂತ ದುರ್ಬಲರು ಮೇಲೆ ಅಧಿಕಾರ ಚಲಾಯಿಸಿ ಅವಮಾನಿತರಾಗುವರು. ಹಣಕ್ಕೆ ಬಹಳ ಪ್ರಾಮುಖ್ಯತೆ ನೀಡುವರು. ಹಣಕ್ಕಾಗಿ ಎಂತಹ ಪರಿಸ್ಥಿತಿಗೆ ಬೇಕಾದರೂ ಇಳಿಯಬಲ್ಲರು. ಮತ್ತು ಇವರ ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ನೋಡುವುದಾದರೆ 2, 5, 11, 14, 20, 23, 29 ಈ ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುವರು. 1, 9, 10, 18, 27, 28 ಈ ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ 2, 5 ಅದೃಷ್ಟವನ್ನು ತಂದುಕೊಡುವ ದಿನಾಂಕಗಳಾಗಿವೆ. ಮತ್ತು ಸೋಮವಾರ ಮತ್ತು ಬುಧವಾರ ಅದೃಷ್ಟವನ್ನು ತಂದುಕೊಡುವ ಶುಭ ದಿನಗಳೆಂದು ಹೇಳಲಾಗುವುದು. ಮತ್ತು ಅದೃಷ್ಟದ ಬಣ್ಣ ಪಿಂಕ್ ಮತ್ತು ಗುಲಾಬಿ ಇವರ ಅದೃಷ್ಟದ ಬಣ್ಣಗಳು ಆಗಿವೆ. ಇದು 23ನೇ ದಿನಾಂಕದಲ್ಲಿ ಜನಿಸಿದವರ ಮಾಹಿತಿಗಳಾಗಿವೆ. ಜನ್ಮ ದಿನಾಂಕ 24 ಆಗಿದ್ದರೆ ನಿಮಗೆ ಸದಾ ಕೆಲಸ ಮಾಡುವುದರಲ್ಲಿ ಆಸಕ್ತಿ, ಆದರೆ ನಿಮ್ಮ ದುಡಿಮೆಗೆ ಸರಿಯಾದ ಫಲ ಸಿಗಲಾರದು. ವಿಶ್ರಾಂತಿ, ಆಟಪಾಠಗಳಿಂದ ನೀವು ದೂರ. ಸದಾ ಏನನ್ನಾದರೂ ಯೋಚಿಸುತ್ತಾ ಕಾಲು ಕಳೆಯುವ ನಿಮಗೆ ಕ್ರಮಭರಿತ ಶಿಸ್ತಿನ ಜೀವನ ನಡೆಸುವ ನೀವು ಸದ್ಗುಣ ಸಂಪನ್ನರಾದರೂ ಸ್ವಾರ್ಥ ಸಾಧಕರು. ಪರರ ಮೇಲೆ ಅಧಿಕಾರ ಚಲಾಯಿಸುವಿರಿ. ಹೊಗಳಿಕೆಗೆ ನೀವು ಮೈಮರೆಯುವ ಬಗ್ಗೆ ಎಚ್ಚರವಿರಲಿ. ನೀವು ಕಲಾಭಿಮಾನಿಗಳು, ಸಂಗೀತ, ನೃತ್ಯ ಪ್ರಿಯರು. ಮತ್ತು ನಿಮ್ಮ ದೌರ್ಬಲ್ಯಗಳ ಬಗ್ಗೆ ನೋಡುವುದಾದರೆ ಈ ದಿನಾಂಕಗಳಲ್ಲಿ ಜನಿಸಿದವರು ಕಲ್ಪನಾ ಲೋಕದಲ್ಲಿ ವಿಹರಿಸುವವರು ಮತ್ತು ಕಟು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಾರರು. ಇವರು ತುಂಬ ಮುಗ್ಧರು, ಸದಾಕಾಲ ರಂಗುರಂಗಿನ ಲೋಕದಲ್ಲಿ ಬದುಕಲು ಇಚ್ಛಿಸುವವರು. ಇವರು ಬಹಳ ಬೇಗ ಮೋಸ ಹೋಗುವವರಾಗಿದ್ದಾರೆ. ಇನ್ನು ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ನೋಡುವುದಾದರೆ 2, 6, 11, 15, 20, 24, 29 ಈ ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುವರು. ಅದೇ ರೀತಿ 5, 14, 23 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ 2, 11, 20, 29 ಈ ದಿನಾಂಕಗಳು ಶುಭಪ್ರದವಾಗಿರುತ್ತವೆ. ಮತ್ತು ಸೋಮವಾರ ಮತ್ತು ಮಂಗಳವಾರ ಅದೃಷ್ಟವನ್ನು ತಂದುಕೊಡುತ್ತವೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಪಿಂಕ್ ಮತ್ತು ಆಕಾಶ ನೀಲಿ ಬಣ್ಣಗಳು ಅದೃಷ್ಟದ ಬಣ್ಣಗಳು ಎಂದು ಹೇಳಬಹುದು. ಜನ್ಮ ದಿನಾಂಕ 25 ಆಗಿದ್ದರೆ ನೀವು ಕ್ರಿಯಾತ್ಮಕ ಪ್ರತಿಭೆಯುಳ್ಳವರು. ಅನೇಕ ವಿಷಯಗಳಲ್ಲಿ
ಸೂಕ್ಷ್ಮಗ್ರಾಹಿಗಳು ಆಗಿರುವಿರಿ. ನಿಮಗೆ ದೈವಿ ಶಕ್ತಿ ಇದೆ. ಇದು ಜನ್ಮ ದಿನಾಂಕ 25ರ ಮಾಹಿತಿ. ನೀವು ಅಂದುಕೊಂಡಂತೆ ಬಾಳು ನಡೆಸುವಿರಿ. ಜನರು ನಿಮ್ಮಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುವರು. ನಿಮ್ಮ ವ್ಯಕ್ತಿತ್ವ ಏನೆಂದು ಯಾರಿಗೂ ಅರ್ಥವಾಗದು. ನೀವು ನಿಮ್ಮ ಮನಸ್ಸಿಗೆ ತೋರಿದಂತೆ ಕೆಲಸ ಮಾಡುವಿರಿ. ನೀವೆಂದರೆ ನಿಮ್ಮ ಕುಟುಂಬದ ಜನತೆಗೆ ಆಗದು. ಆದರೂ ಈ ಚಿಂತೆ ಮಾಡದೆ ಸಂಸಾರ ಸಾಗಿಸಿಕೊಂಡು ಹೋಗುವಿರಿ. ನಿಮಗೆ ಜೀವನದಲ್ಲಿ ಹೆಚ್ಚು ಕಷ್ಟ ಬರಲಾರದು. ದೌರ್ಬಲ್ಯಗಳು ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ಪ್ರಮುಖವಾದ ದೌರ್ಬಲ್ಯ ಎಂದರೆ ಹಣದ ದಾಹ. ಹಣ ಸಂಪಾದನೆಗಾಗಿ ಅಡ್ಡದಾರಿ ಹಿಡಿಯುವರು. ಹಣ ಸಂಪಾದನೆ ಮಾಡಿದರೂ ದುಶ್ಚಟಗಳ ದಾಸರಾಗುವರು. ಇವರು ಬಹಳ ಬೇಗ ಮುಂಗೋಪಕ್ಕೆ ಒಳಗಾಗುವರು. ಅದೇ ರೀತಿ ಉದ್ವೇಗಕ್ಕೆ ಒಳಗಾಗುವರು. ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳುವುದಾದರೆ 2, 7, 11, 16, 20, 25, 29 ಈ ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಉತ್ತಮ ಸಂಬಂಧ ಉತ್ತಮವಾಗಿರುವುದು. 5, 14, 23 ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಶತ್ರುತ್ವ ಏರ್ಪಡುವ ಸಾಧ್ಯತೆ ಉಂಟು. ಅದೃಷ್ಟದ ದಿನಾಂಕ 2, 7 ಅದೃಷ್ಟವನ್ನು ತರುವ ದಿನಾಂಕಗಳಾಗಿವೆ. ಸೋಮವಾರ ಮತ್ತು ಮಂಗಳವಾರ ಅದೃಷ್ಟ ತರುವ ವಾರಗಳು. ಅದೃಷ್ಟದ ಬಣ್ಣ ಅರಿಶಿನ ಮತ್ತು ಹಸಿರು ಬಣ್ಣ. ಜನ್ಮ ದಿನಾಂಕ 25 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳು ಆಗಿವೆ. ಜನ್ಮ ದಿನಾಂಕ 26 ಆಗಿದ್ದರೆ ನಿಮಗೆ ವಿಶಾಲ ಮನೋಭಾವ ಇದೆ, ಸೌಜನ್ಯವಿದೆ. ಆದರೆ ನಿಮ್ಮ ಬುದ್ಧಿ ಹಿಡಿತದಲ್ಲಿಟ್ಟುಕೊಳ್ಳಿ. ಬೇರೆಯವರು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಿಮಗೆ ಮೋಸ ಮಾಡಬಹುದು. ನೀವು ಎಲ್ಲ ವಿಚಾರದಲ್ಲೂ ಅನುಮಾನ ಪಡುವಿರಿ. ಹಣವನ್ನು ವೃಥಾ ಪೋಲು ಮಾಡುವುದೆಂದರೆ ನಿಮಗೆ ಸಹಿಸದು. ನಿಮ್ಮ ಸಂಬಂಧಿಗಳನ್ನು ಮೆಚ್ಚಿಸುವುದೆಂದರೆ ಆಗದು. ಈ ತಾರೀಕಿನಲ್ಲಿ ಜನಿಸಿದವರಿಗೆ ಚಿಕ್ಕ ವಯಸ್ಸಿನಲ್ಲಿ ವಿವಾಹವಾಗುವ ಯೋಗ ಇದೆ. ಸಾಧ್ಯವಾದಷ್ಟು ಬಂಧುಗಳಿಂದ ಅಂಟದಂತಿರಿ. ದೌರ್ಬಲ್ಯಗಳು ಈ ದಿನಾಂಕಗಳಲ್ಲಿ ಜನಿಸಿದವರು ಬೇರೆಯವರ ಟೀಕೆಗೆ ಒಳಗಾಗುವವರು. ಇವರಲ್ಲಿ ಹಲವರು ಉತ್ತಮ ಗುಣಗಳಿದ್ದರೂ ಸಹ ಬೇರೆಯವರ ಕೆಂಗಣ್ಣಿಗೆ ಗುರಿಯಾಗುವರು. ಬೇರೆಯವರ ಮಾತುಗಳಿಗೆ ಕಿವಿಗೊಡದೆ ಮುನ್ನುಗ್ಗಿದರೆ ಮಾತ್ರ ಗೆಲುವು ಸಾಧ್ಯ. ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳುವುದಾದರೆ 2, 6, 8, 15, 17, 24, 26 ಈ ದಿನಾಂಕಗಳಲ್ಲಿ ಜನಿಸಿದ್ದವರ ಜೊತೆ ಮಿತ್ರತ್ವ ಉಂಟಾಗುವುದು. 3, 5, 12, 14, 21, 23 ಈ ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಶತ್ರುತ್ವ ಉಂಟಾಗುವುದು. ಅದೃಷ್ಟದ ದಿನಾಂಕಗಳು 2, 6, 8 ದಿನಾಂಕಗಳು ಶುಭಪ್ರದವಾಗಿರುತ್ತವೆ. ಸೋಮವಾರ ಮತ್ತು ಮಂಗಳವಾರ ಅದೃಷ್ಟವನ್ನು ತಂದುಕೊಡುತ್ತವೆ. ಅದೃಷ್ಟದ ಬಣ್ಣ ಅರ್ಸಿನ್ ಮತ್ತು ಮೆರೂನ್ ಬಣ್ಣವು. ಜನ್ಮ ದಿನಾಂಕ 26 ಆಗಿರುವವರೆಗೆ ಈ ಮಾಹಿತಿಗಳು ಇರುತ್ತವೆ. ಜನ್ಮ ದಿನಾಂಕ 27 ಆಗಿದ್ದರೆ ನೀವು ಸ್ವಾತಂತ್ರ್ಯ ಪ್ರಿಯರು. ಎಂದಿಗೂ ಬದುಕಿನಲ್ಲಿ ದೃಢವಾದ ನಂಬಿಕೆಯಿಂದ ಕೆಲಸ ಮಾಡುವವರು. ಶಾಂತಿ ಪ್ರಿಯರು ಆಗಿದ್ದೀರಿ. ನೀವು ಒಮ್ಮೊಮ್ಮೆ ತಪ್ಪು ಹೆಜ್ಜೆಗಳನ್ನಿಡುವ ಸಾಧ್ಯತೆ ಇದೆ. ಮತ್ತೊಬ್ಬರ ಅಧೀನದಲ್ಲಿ ಕೆಲಸ ಮಾಡಲು ನಿಮ್ಮ ಮನಸ್ಸು ಒಪ್ಪದು. ಯಾವುದೇ ಕೆಲಸಗಳನ್ನಾಗಲಿ ಕಷ್ಟಪಟ್ಟು ಸಾಧಿಸುವ ಗುಣ ನಿಮ್ಮಲ್ಲಿದೆ. ನಿಮ್ಮ ಮನಸ್ಸಿನಂತೆ ನಡೆದಲ್ಲಿ ನಿಮಗೆ ಯಶಸ್ಸು ಖಚಿತ. ದೌರ್ಬಲ್ಯಗಳು ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ವಿಶ್ವಾಸದ ಕೊರತೆ. ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡುವುದರಿಂದ ಯಾರೂ ದಯೆ ತೋರುವುದಿಲ್ಲ. ಸಿಕ್ಕ ಅವಕಾಶಗಳನ್ನು ಕೈಬಿಡುವುದರಿಂದ ಯಶಸ್ಸು ದೂರವಾಗುವುದು. ಮತ್ತು ಮಿತ್ರರು ಶತ್ರುಗಳ ಬಗ್ಗೆ ಹೇಳುವುದಾದರೆ 2, 6, 9, 11, 15, 18, 20, 24, 27, 29
ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಮಿತ್ರತ್ವ ಉಂಟಾಗುವುದು. ಮತ್ತು ಅದೇ ರೀತಿ 1, 5, 10, 14, 23, 28 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ. ಅದೃಷ್ಟದ ದಿನಾಂಕ ಅಂತ ಹೇಳುವುದಾದರೆ 2, 6, 9 ದಿನಾಂಕಗಳು ಅದೃಷ್ಟವನ್ನು ತಂದು ಕೊಡುತ್ತವೆ. ಶನಿವಾರ ಮತ್ತು ಭಾನುವಾರ, ಸೋಮವಾರ ಶುಭಪ್ರದವಾಗಿರುತ್ತವೆ. ಮತ್ತು ನಿಮಗೆ ಅದೃಷ್ಟದ ಬಣ್ಣ ಅಂತ ಹೇಳುವುದಾದರೆ ಕೆಂಪು, ಹಸಿರು ಮತ್ತು ಖಾಕಿ ಬಣ್ಣವು ನಿಮಗೆ ಅದೃಷ್ಟವನ್ನು ತಂದುಕೊಡುವ ಬಣ್ಣಗಳು ಆಗಿರುತ್ತವೆ. ಇದು ಜನ್ಮ ದಿನಾಂಕ 27 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳಾಗಿವೆ. ಜನ್ಮ ದಿನಾಂಕ 28 ಆಗಿದ್ದರೆ ಹೊರನಟಕ್ಕೆ ಶಾಂತಿಪ್ರಿಯರೆಂದು ತೋರುವ ನೀವು ಬೇರೊಬ್ಬರ ಅಧೀನಕ್ಕೆ ಒಳಪಡುವುದಿಲ್ಲ. ಧೈರ್ಯ, ಆತ್ಮವಿಶ್ವಾಸ ತೋರುವ ನಿಮಗೆ ಸದಾ ಸುಖಿಯಾಗಿರಬೇಕೆಂಬ ಆಸೆ. ಆದರೆ ನಿಮ್ಮ ಆಸೆ ಸ್ವಲ್ಪ ಮಟ್ಟಿಗೆ ನೆರವೇರದು. ನೀವು ನಿಮ್ಮ ಭಾವನೆಗಳನ್ನು, ಕ್ಲೇಶಗಳನ್ನು ಎಂದಿಗೂ ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಇದರಿಂದ ನೀವು ಬದುಕಿನಲ್ಲಿ ಆಸಕ್ತರೆಂದು ತೋರುವುದಿಲ್ಲ. ನಿಮ್ಮನ್ನು ಕಠಿಣ ಹೃದಯಗಳೆಂದು ಬೇರೆಯವರು ಗುರುತಿಸಲು ಸಾಧ್ಯತೆ ಇದೆ. ನಿಮ್ಮ ಭಾವನೆಗಳನ್ನು ಜನರ ಮುಂದೆ ಇಡದಿರುವುದೇ ಇದಕ್ಕೆ ಕಾರಣ ಇರಬಹುದು. ನೀವು ಮನ ಬಿಚ್ಚಿ ನಿಮ್ಮಲ್ಲಿನ ಪ್ರತಿಭೆಯನ್ನು ತೋರಿಸಿದರೆ ನೀವು ಖಂಡಿತ ಯಶಸ್ವಿಯಾಗುವಿರಿ. ಇನ್ನು ದೌರ್ಬಲ್ಯಗಳ ಬಗ್ಗೆ ನೋಡುವುದಾದರೆ ಈ ದಿನಾಂಕಗಳಲ್ಲಿ ಜನಿಸಿದವರು ಪ್ರತಿಭಾವಂತರಾಗಿದ್ದರೂ ಸಹ ಹಣಕ್ಕೆ ಹೆಚ್ಚು ಬೆಲೆ ಇರುವುದರಿಂದ ಇವರ ಪ್ರತಿಭೆಗೆ ಮಾನ್ಯತೆ ಸಿಗದೆ ಇರಬಹುದು. ಇವರು ಬಗ್ಗೆ ಬೇರೆಯವರು ಅಪಾರ್ಥ ಮಾಡಿಕೊಳ್ಳುವುದು ಜಾಸ್ತಿ. ಆತ್ಮವಿಶ್ವಾಸ ಕಳೆದುಕೊಂಡು ಹತಾಶರಾಗಿ ನಿರಾಶವಾದಕ್ಕೆ ಬೀಳುವರು. ಮಿತ್ರರು ಮತ್ತು ಶತ್ರುಗಳು ಯಾರಾಗ್ತಾರೆ ಅಂತ ನೋಡೋದಾದರೆ 10, 11, 17, 20, 26, 29 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಮಿತ್ರತ್ವ ಉಂಟಾಗುವುದು. 5, 14, 23 ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಹೆಚ್ಚು. ಅದೃಷ್ಟದ ದಿನಾಂಕ 1, 2, 8 ಶುಭ ಫಲಗಳನ್ನು ತಂದುಕೊಡುವ ದಿನಾಂಕಗಳು. ಅದೇ ರೀತಿ ಸೋಮವಾರ ಮತ್ತು ಶನಿವಾರ ಅದೃಷ್ಟವನ್ನು ತಂದುಕೊಡುವ ದಿನಗಳಾಗಿವೆ. ಮತ್ತು ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ಬಣ್ಣವು ಅದೃಷ್ಟವನ್ನು ತಂದುಕೊಡುವ ಬಣ್ಣಗಳೆಂದು ಹೇಳಬಹುದು. ಜನ್ಮ ದಿನಾಂಕ 29 ಆಗಿದ್ದರೆ ನಿಮಗೆ ಯಾವುದೇ ಕೆಲಸ ಮಾಡಲು ಉತ್ಸಾಹ ಹೆಚ್ಚು. ನೀವು ಸ್ವಾತಂತ್ರ್ಯ ಪ್ರಿಯರು. ನೀವು ನಿಮ್ಮ ಮನಸ್ಸಿಗೆ ತೋರಿಸಿದಂತೆಯೇ ಮಾಡುವವರು. ಇತರರ ಮೇಲೆ ಅಧಿಕಾರ ಚಲಾಯಿಸುವ ನೀವು ಪ್ರತಿಭಾಶಾಲಿಗಳು, ಅದೃಷ್ಟವಂತರು. ಆದರೆ ನಿಮಗೆ ಜೀವನದಲ್ಲಿ ಅಷ್ಟು ಸುಖ ಸಿಗಲಾರದು. ನಿಮಗೆ ಶನಿಯು ಉಪಕಾರಿಯಾಗಿರುತ್ತಾನೆ. ದೌರ್ಬಲ್ಯಗಳು. ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ಬಹಳ ಕೋಪ. ಇವರ ಬಗ್ಗೆ ನೇರವಾಗಿ ಮಾತನಾಡುವವರನ್ನು ಕಂಡರೆ ಕೋಪ ಜಾಸ್ತಿ. ಅಂಥವರನ್ನು ದೂರ ಇಡುವರು. ಇವರಿಗೆ ಶತ್ರುಗಳು ಜಾಸ್ತಿ. ಸಣ್ಣ ಸೋಲು ಕಂಡರೂ ನಿರಾಶರಾಗಿ ಹಿಂದುಳಿದು ಬಿಡುವರು. ಹೀಗಾಗಿ ಇವರಿಗೆ ಆತ್ಮವಿಶ್ವಾಸದ ಕೊರತೆ ಉಂಟು. ನಾಯಕತ್ವದ ಗುಣಗಳಿದ್ದರೂ ಹಿಂಜರಿಕೆಯ ಸ್ವಭಾವದಿಂದ ದೂರ ಸರಿಯುವರು. ಮತ್ತು ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ನೋಡುವುದಾದರೆ 2, 9, 11, 18, 20, 27, 29 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಮಿತ್ರತ್ವ ಉಂಟಾಗುವುದು. 3, 5, 12, 14, 21, 23, 30 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಉಂಟು. ಅದೃಷ್ಟದ ದಿನಾಂಕ 2, 9 ಅದೃಷ್ಟ ತರುವ ದಿನಾಂಕಗಳಾಗಿವೆ. ಅದರಂತೆ ಸೋಮವಾರ ಮತ್ತು ಗುರುವಾರ ಅದೃಷ್ಟವನ್ನು ತರುವ ದಿನಗಳಾಗಿವೆ. ಇವರಿಗೆ ಅದೃಷ್ಟದ ಬಣ್ಣ ಬಿಳಿಯದಾಗಿರುತ್ತದೆ. ಇದು ಜನ್ಮ ದಿನಾಂಕ 29 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳಾಗಿರುತ್ತವೆ. ಜನ್ಮ ದಿನಾಂಕ 30 ಆಗಿದ್ದರೆ
ನಿಮ್ಮ ಕಡೆಗೆ ಯಾರೇ ಆಗಲಿ ಬೆರಳು ಮಾಡಿ ತೋರಿಸಲಾಗದು, ಯಾಕಂದರೆ ನೀವು ಯಾರಿಗೂ ಶತ್ರುಗಳಲ್ಲ. ಎಲ್ಲರಿಗೂ ನೀವು ಬೇಕಾದ ವ್ಯಕ್ತಿ. ಘನತೆ, ಗಾಂಭೀರ್ಯತೆ ನಿಮ್ಮಲ್ಲಿದೆ. ನಿಮ್ಮ ಜೀವನ ಸುಖಮಯವಾಗಿ ಸಾಗುತ್ತದೆ. ಅನೇಕ ವಿಚಾರಗಳನ್ನು ತಿಳಿದಿರುವ ನಿಮಗೆ ಕಷ್ಟಗಳು ಬಂದಾಗ ಬಹುಬೇಗ ಬಗೆಹರಿಸಿಕೊಳ್ಳುವಿರಿ. ಆದರೆ ನಿಮ್ಮ ಹಠ ಸ್ವಭಾವವನ್ನು ಆದಷ್ಟು ಕಡಿಮೆ ಮಾಡಿರಿ. ಮತ್ತು ದೌರ್ಬಲ್ಯಗಳ ಬಗ್ಗೆ ಹೇಳುವುದಾದರೆ, ಈ ದಿನಾಂಕಗಳಲ್ಲಿ ಜನಿಸಿದವರು ಅತಿ ಉತ್ಸಾಹ, ದಬ್ಬಾಳಿಕೆಯ ಸ್ವಭಾವದಿಂದ ಜನರ ಪ್ರೀತಿಯನ್ನು ಕಳೆದುಕೊಳ್ಳುವರು. ತಮ್ಮ ಶಿಸ್ತು, ಅಧಿಕಾರವನ್ನು ಬೇರೆಯವರ ಮೇಲೆ ಹೇರಿ ತಮ್ಮ ಅಸಮರ್ಥತೆಯನ್ನು ತೋರಿಸಿಕೊಳ್ಳುವರು. ಮನಸ್ಸಿಗೆ ಬಂದಂತೆ ಮಾತನಾಡಿ ಸ್ನೇಹವನ್ನು ಕಳೆದುಕೊಳ್ಳುವರು. ಮತ್ತು ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳುವುದಾದರೆ, 3, 5, 6, 12, 14, 15, 21, 23, 24 ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಒಳ್ಳೆಯ ಸ್ನೇಹವನ್ನು ಗಳಿಸಿಕೊಳ್ಳುವರು. 4, 13, 31 ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಶತ್ರುತ್ವವನ್ನು ಹೊಂದುವ ಸಾಧ್ಯತೆ ಉಂಟು. ಅದೃಷ್ಟದ ದಿನಾಂಕಗಳು 3, 12, 21, 30 ದಿನಾಂಕಗಳು ಶುಭಪ್ರದವಾಗಿರುತ್ತವೆ. ಅದೇ ರೀತಿ ಮಂಗಳವಾರ, ಗುರುವಾರ, ಶುಕ್ರವಾರಗಳು ಅದೃಷ್ಟವನ್ನು ತಂದುಕೊಡುತ್ತವೆ. ಇವರ ಅದೃಷ್ಟದ ಬಣ್ಣ ನೀಲಿ ಮತ್ತು ಪಿಂಕ್ ಇವರ ಅದೃಷ್ಟದ ಬಣ್ಣಗಳಾಗಿವೆ. ಇದು ಜನ್ಮ ದಿನಾಂಕ 30 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳು ಆಗಿರುತ್ತವೆ. ನಿಮ್ಮ ಜನ್ಮ ದಿನಾಂಕವು 31 ಆಗಿದ್ದರೆ ನಿಮಗೆ ಪ್ರವಾಸ ಮಾಡುವುದೆಂದರೆ ಆಸಕ್ತಿ. ಮದುವೆಗೆ ಮೊದಲೇ ಕಾಮ ಸಂಭೋಗಗಳ ಅನುಭವ ಇದೆ. ನಿಮ್ಮದು ತರ್ಕಬದ್ಧ ವ್ಯವಹಾರ. ಯಾರಿಗೂ ತಲೆಬಾಗದ ನೀವು ಪರರಿಗೆ ಉಪಕಾರ ಮಾಡುವುದರಲ್ಲಿ ಹಿಂದೆ ಬೀಳುವುದಿಲ್ಲ. ಹೊರಗಿನ ಜನಕ್ಕೆ ನೀವು ಒಳ್ಳೆಯ ವ್ಯಕ್ತಿ, ಆದರೆ ಬಂಧುಗಳಿಗೆ ವಿರೋಧಿಯಾಗಿರುತ್ತೀರಿ. ಯಾವ ವ್ಯವಹಾರ ಮಾಡಬೇಕಾದರೂ ಸಾಕಷ್ಟು ಮೀನಮೇಷ ಎಣಿಸುವ ಸ್ವಭಾವ. ನೀವು ಏಕಾಏಕಿ ದುಡುಕಲಾರಿರಿ. ಮನೆಗೆ ಮಾರಿ ಪರರಿಗೆ ಉಪಕಾರಿಯಾದ ನೀವು ಸ್ವಲ್ಪ ಬದಲಾಗಿರಿ. ಇವರ ದೌರ್ಬಲ್ಯಗಳು: ಈ ದಿನಾಂಕಗಳಲ್ಲಿ ಜನಿಸಿದವರು ಉತ್ತಮ ಗುಣಗಳನ್ನು ಹೊಂದಿದ್ದರೂ ಸಹ ನಿರಾಶವಾದ ಅವರನ್ನು ಕಪ್ಪು ಚುಕ್ಕೆಯಂತೆ ಆವರಿಸಿಬಿಡುವುದು. ಬೇರೆಯವರ ತಲೆ ತಿಂದು ಎಲ್ಲರಿಂದಲೂ ದೂರ ಸರಿಯುವರು. ಅತೃಪ್ತಿ ಜಾಸ್ತಿ ಇರುವುದರಿಂದ ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು ಜಾಸ್ತಿ. ಇವರಿಗೆ ಮಿತ್ರರು ಮತ್ತು ಶತ್ರುಗಳ ಬಗ್ಗೆ ಹೇಳುವುದಾದರೆ, 1, 3, 10, 12, 21, 28, 30 ಈ ದಿನಾಂಕಗಳಲ್ಲಿ ಜನಿಸಿದವರು ಉತ್ತಮ ಸ್ನೇಹಿತರಾಗಿರುವರು. ಮತ್ತು 4, 5, 13, 14, 22, 31 ಈ ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕಗಳ ಬಗ್ಗೆ ಹೇಳುವುದಾದರೆ, 1, 10, 12, 21, 28, 30 ಅದೃಷ್ಟವನ್ನು ತಂದುಕೊಡುತ್ತವೆ. ಮತ್ತು ಅದೃಷ್ಟದ ದಿನಗಳ ಬಗ್ಗೆ ಹೇಳುವುದಾದರೆ, ಭಾನುವಾರ, ಗುರುವಾರ ಮತ್ತು ಶನಿವಾರಗಳು ಶುಭಪ್ರದವಾಗಿರುತ್ತವೆ. ಇವರ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ ಆಗಿರುತ್ತದೆ. ಇದು ಜನ್ಮ ದಿನಾಂಕ 31 ಆಗಿದ್ದರೆ ಅವರಿಗೆ ಸಂಬಂಧಿಸಿದ ಮಾಹಿತಿಗಳು ಆಗಿವೆ. ಧನ್ಯವಾದಗಳು ಗೆಳೆಯರೇ. ಸಂಪೂರ್ಣ ಮಾಹಿತಿ ದೊರಕಿದೆ ಎಂದು ನಾನು ನಂಬಿರುತ್ತೇನೆ. ಯಾವುದೇ ಸಮಸ್ಯೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.